ನಮಸ್ಕಾರ ರೀ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಈ ಸೆಷನ್ ಒಳಗೆ ನಾವು ಸಾಫ್ಟ್ವೇರ್ ಇಂಡಸ್ಟ್ರಿ ಬಗ್ಗೆ ತಿಳ್ಕೊಂಡು, ಸಾಫ್ಟ್ವೇರ್ ಇಂಡಸ್ಟ್ರಿ ಹೆಂಗೆ ಶುರು ಆಯಿತು, ಇದು ಹಿಸ್ಟ್ರಿ ಏನು, ಇದರ ಎವಲ್ಯೂಷನ್ ಏನು, ಈಗ ನಾವು ಯಾವ ಸ್ಟೇಜ್ನಾಗ ಅದೀವಿ, ಮತ್ತು ಇದು ಮುಂದೆ ಫ್ಯೂಚರ್ ಹೆಂಗೆ ಇವಾಲ್ವ್ ಆಗತೈತಿ, ಸಾಫ್ಟ್ವೇರ್ ಇಂಡಸ್ಟ್ರಿ ಒಳಗೆ ಯಾವ ಥರ ರೋಲ್ಸ್ ಅದಾವ, ಯಾವ ಟೈಪ್ ಆಫ್ ಸಾಫ್ಟ್ವೇರ್ಸ್ ಡೆವಲಪ್ ಮಾಡ್ತಾರೆ, ಇದು ಇಂಡಸ್ಟ್ರಿ ಒಳಗೆ ಏನೇನು ಡೈನಾಮಿಕ್ಸ್ ಅದಾವು. ಸೊ ಇದ್ರ ಬಗ್ಗೆ ಅತಿ ವಿಸ್ತಾರವಾಗಿ ನಾವು ತಿಳ್ಕೊಳ್ಳು. ಯಾಕಂದ್ರೆ ನೀವು ಒಂದು ಸಾಫ್ಟ್ವೇರ್ ಇಂಡಸ್ಟ್ರಿ ಒಳಗೆ ನೀವು ಜಾಬ್ ಅಪ್ಲೈ ಮಾಡಾಕ್ತಿರ್ಬೋದು, ಅಥವಾ ಆಸ್ಪೈರ್ ಮಾಡಾಕ್ತಿರ್ಬೋದು ಜಾಬ್ ತೊಗೊಳಕ್ಕೆ. ಇಲ್ಲ ಅಂದ್ರೆ ಆ ಇಂಡಸ್ಟ್ರಿ ಒಳಗೆ ಆಲ್ರೆಡಿ ನೀವು ಇರ್ಬೋದು, ಅಲ್ಲಿಂದ ನೀವು ಗ್ರೋ ಆಗಕ್ಕೆ ಇಚ್ಛೆ ಪಡ್ತಿರ್ಬೋದು. ಅದನ್ನೆಲ್ಲ ಮಾಡಾಕ್ತಿದ್ರಿ ಅಂದ್ರೆ ನಿಮಗೊಂದು ಕಂಪ್ಲೀಟ್ ಪಿಕ್ಚರ್ ಇರಬೇಕು. ಸಾಫ್ಟ್ವೇರ್ ಇಂಡಸ್ಟ್ರಿ ಹೆಂಗೆ ಶುರು ಆಯಿತು, ಎಲ್ಲಿಂದ ಬಂತು, ಇನ್ನು ನೆಕ್ಸ್ಟ್ ಎಲ್ಲಿ ಹೋಗುತ್ತೆ, ಆಮೇಲೆ ಬೇರೆ ಬೇರೆ ಫೋರ್ಸಸ್ ಇದ್ರ ಮ್ಯಾಗ ಹೆಂಗೆ ಇಂಪ್ಯಾಕ್ಟ್ ಆಗತೈತಿ, ಆಮೇಲೆ ಟೈಪ್ಸ್ ಆಫ್ ಸಾಫ್ಟ್ವೇರ್ ಏನದಾವ, ಟೈಪ್ಸ್ ಆಫ್ ರೋಲ್ಸ್ ಏನದಾವ, ಇದ್ರ ಎಲ್ಲದ್ರ ಬಗ್ಗೆ ನಿಮಗೆ ಕಾಂಟೆಕ್ಸ್ಟ್ ಇತ್ತಂದ್ರೆ ನಿಮ್ಗೆ ಅವಾಗ ಗೊತ್ತಾಗತ್ತೆ. ಇದು ಹೆಂಗಂದ್ರೆ ಒಂಥರ ನಿಮ್ಮದು ಜಿ ಪಿ ಎಸ್ ಇದ್ದಂಗೆ, ನ್ಯಾವಿಗೇಷನ್ ಇದ್ದಂಗೆ. ವಿತೌಟ್ ನ್ಯಾವಿಗೇಷನ್ ಹೋದ್ರೆ ಅಂದ್ರೆ ಏನಾಗುತ್ತೆ, ನೀವು ಒಂದೊಂದು ಸರಿ ಕಳೆದು ಬಿಡ್ತೀರಿ ಆ ಥರ. ಹೀಗಾಗಿ ಇದ್ರ ಬಗ್ಗೆ ತಿಳ್ಕೊಳ್ಳೋದು ತುಂಬ ಅವಶ್ಯಕತೆ ಐತಿ. ಆಮೇಲೆ ನಿಮ್ಗೆ ಕ್ಯಾರಿಯರ್ನ್ಯಾಗ ಒಂದು ಓಪನ್ ಮೈಂಡ್ ಇರ್ತೈತಿ. ಓಕೆ, ನನಗೆ ಈ ರೋಲ್ ಇಷ್ಟ ಆಗತ್ತಿಲ್ಲ ಅಂದ್ರೆ ಮೇ ಬಿ ಐ ಶುಡ್ ಟ್ರೈ ದ್ಯಾಟ್ ರೋಲ್ ಅನ್ನೋ ಒಂದು ಕಲ್ಪನೆ ಇರುತ್ತೆ, ಅಥವಾ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಸೊ ಇದಕ್ಕೆಲ್ಲದಕ್ಕೂ ನಿಮ್ಗೆ ಹೆಲ್ಪ್ ಆಗುತ್ತೆ. ಬರ್ರಿ, ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಸಾಫ್ಟ್ವೇರ್ ಇಂಡಸ್ಟ್ರಿ ಇನ್ ಡೀಟೇಲ್. ಸೊ ಸಾಫ್ಟ್ವೇರ್ ಅನ್ನೋ ಟರ್ಮ್ ಐತ್ರಲ್ಲ, ಈ ಟರ್ಮ್ ಹೆಚ್ಚು ಕಡಿಮೆ ಅರೌಂಡ್ 1950 ಒಳಗೆ ಕಾಯಿನ್ ಮಾಡ್ಯಾರ ಒಬ್ಬರು ಜಾನ್ ಅಂತಂದು. ಅದಕ್ಕಿಂತ ಮೊದಲು ಏನಂತಂದ್ರೆ ಒಂದು ಯಾವ್ದಾರ ಒಂದು ಮಷೀನ್ ಐತೆ ಅಂತ ತಿಳ್ಕೊರಿ. ಸೊ ದಟ್ ಮಷೀನ್ ಯೂಸ್ ಟು ಹ್ಯಾವ್ ಅ ವೆರಿ ಕಸ್ಟಮ್ ಪ್ರೋಗ್ರಾಮ್ ದಟ್ ಯೂಸ್ ಟು ರನ್. ಅಂದ್ರೆ ಆ ಮಷೀನ್ ಸ್ಪೆಸಿಫಿಕ್ ಆಗಿನ ಅದಕ್ಕೊಂದು ಪ್ರೋಗ್ರಾಮ್ ಇರ್ತಿತ್ತು ರೀ. ಆ್ಯಂಡ್ ಯೂಶಲಿ ಇಟ್ ವಾಸ್ ಮೆಕ್ಯಾನಿಕಲ್ ಥಿಂಗ್, ಮೆಕ್ಯಾನಿಕಲಿ ಡಿಸೈನ್ಡ್ ಆ್ಯಂಡ್ ಮೆಕ್ಯಾನಿಕಲ್ ಕಂಪ್ಯೂಟರ್ ಏನಂತೀವಲ್ಲ ಆ ಥರ ಇರ್ತಿತ್ತು. ಆಮೇಲೆ ಅರೌಂಡ್ 1950 ಅವ್ರು ಜಾನ್ ಅಂತಂದು ಒಬ್ಬರು ಮ್ಯಾಥಮೆಟಿಷಿಯನ್ ಇದ್ದರು. ಆವಾಗ ಸ್ಲೋಲಿ ಈ ಥರ ಒಂದು ಸಪ್ರೇಟ್ ಪ್ರೋಗ್ರಾಮ್ ಬರಿಬಹುದು, ಈ ಥರ ಅದನ್ನು ಡಿಕಪಲ್ ಮಾಡಬಹುದು ಅನ್ನೋ ವಿಚಾರ ಬಂತು ರೀ ಮೊದಲು. ಇಲ್ಲಾಂದ್ರೆ ಮೊದಲು ಆಲ್ವೇಸ್ ದೇ ನೆವರ್ ಥಾಟ್ ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್ ಸಪ್ರೇಟ್. ಇಟ್ ವಾಸ್ ಆಲ್ ಸೋಲ್ಡ್ ಟುಗೆದರ್ ಆ್ಯಂಡ್ ಇಟ್ ವಾಸ್ ಆಲ್ವೇಸ್ ಥಾಟ್ ಇಟ್ ಈಸ್ ಟುಗೆದರ್. ಸೊ ರಫ್ಲಿ ಅರೌಂಡ್ 1950ಸ್ನಾಗ ಆ ಥರ ಬಂತು. ಅದಾದಮೇಲೆ ಸ್ಲೋಲಿ ಏನು ಶುರು ಆಯ್ತು ಅಂತಂದ್ರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್. ಈ ಮತ್ತು ಪ್ರೋಗ್ರಾಮ್ ಸಪ್ರೇಟ್ ಬರಿಬೇಕಂದ್ರೆ ಅದಕ್ಕೆ ಲ್ಯಾಂಗ್ವೇಜ್ ಬೇಕಲ್ಲ. ಸೊ ಇನಿಷಿಯಲಿ ಪ್ರೋಗ್ರಾಮಿಂಗ್ ಎದ್ರೊಳಗೆ ಬರೆಯಾಕತ್ರಂದ್ರೆ 1 and 0. ಸೊ 1 and 0ಗೆ ಏನಂತಾರೆ ರೀ, ಇದಕ್ಕೆ ಬೈನರಿ ಲ್ಯಾಂಗ್ವೇಜ್ ಅಂತಾರೆ. ಇದಕ್ಕೆ ಯಾಕೆ ಬೈನರಿ ಲ್ಯಾಂಗ್ವೇಜ್ ಅಂತಾರೆ ಅಂದ್ರೆ ಇದ್ರೊಳಗೆ 2 ಅಕ್ಷರ ಅದಾವ ರೀ, ಓನ್ಲಿ 1 and 0. ಇದಕ್ಕೆ ಯಾಕೆ ಬೈನರಿ ಲ್ಯಾಂಗ್ವೇಜ್ ಅಂತಾರೆ ಅಂದ್ರೆ ಇದ್ರೊಳಗೆ 2 ಅಕ್ಷರ ಅದಾವ ರೀ, ಓನ್ಲಿ 1 and 0. ಈಗ ನಮಗೆ ಹೆಂಗೆ ಬೇರೆ ಬೇರೆ ಲ್ಯಾಂಗ್ವೇಜ್ ಒಳಗೆ, ಇಂಗ್ಲೀಷ್ ಇರ್ಬೋದು, ಕನ್ನಡದೊಳಗೆ ಡಿಫ್ರೆಂಟ್ ಅಲ್ಫಾಬೆಟ್ಸ್ ಅದಾವ, ಹಂಗೆ ಫಾರ್ ಕಂಪ್ಯೂಟರ್ಸ್ ಇಟ್ ಈಸ್ 1 and 0. ನೀವು ಈಗ ನಾನು ವಿಡಿಯೋ ನೋಡಾಕ್ತಿರುವಂಥ ಮಾಹಿತಿ ನಿಮ್ಮ ಹತ್ರ ಬರ್ತಿದೆಯಲ್ಲ ಇಂಟರ್ನೆಟ್ಟಿಂದ, ಅದು 1 and 0 ಒಳಗೆ ಬರ್ತಿರುತ್ತೆ. ನೀವು ತೆಗೆದಿರುವಂಥ ಫೋಟೋ ನೀವು ಸೇವ್ ಮಾಡ್ತೀರಲ್ಲ ಫೋನ್ಯಾಗ, ಅದು 1 0ದಾಗ ಸೇವ್ ಆಗುತ್ತೆ. ನಿಮ್ಮದು ಬ್ಯಾಂಕ್ನಾಗ ಎಷ್ಟು ದುಡ್ಡು ಅದಾವಂತ ಅವ್ರ ಡೇಟಾಬೇಸ್ನಾಗ ಸ್ಟೋರ್ ಆಗಿದ್ದು 1 0ನ. ಸೊ ಏನಂತಂದ್ರೆ ವೆದರ್ ಇಟ್ ಈಸ್ ಅ ನಂಬರ್, ವೆದರ್ ಇಟ್ ಈಸ್ ಅ ಟೆಕ್ಸ್ಟ್, ವೆದರ್ ಇಟ್ ಈಸ್ ಅನ್ ಇಮೇಜ್, ವೆದರ್ ಇಟ್ ಈಸ್ ಅನ್ ಆಡಿಯೋ ಆರ್ ವಿಡಿಯೋ, ಎನಿ ಫಾರ್ಮ್ಯಾಟ್, ಎನಿ ಕಂಟೆಂಟ್ ಇಂಟರ್ನಲ್ಲಿ ಕಂಪ್ಯೂಟರ್ ಒಳಗೆ ಸ್ಟೋರ್ ಆಗೋದು, ಅದು ಪ್ರಾಸೆಸ್ ಆಗೋದು ಬೈನರಿ ಲ್ಯಾಂಗ್ವೇಜ್ ಒಳಗನ, 1 and 0 ಒಳಗನ. ಇದ್ರ ಬಗ್ಗೆ ಅತಿ ವಿಸ್ತಾರವಾಗಿ ನಿಮಗೆ ಇಂಟರ್ನೆಟ್ದೊಳಗೆ ಸಿಗುತ್ತೆ. ನೀವು ಯು ಕ್ಯಾನ್ ಗೋ ಆ್ಯಂಡ್ ಆಸ್ಕ್, ನೀವು ಸರ್ಚ್ ಇಂಜಿನ್ ಒಳಗೆ ಕೇಳ್ಬೋದು. ಓಕೆ, ಡಿಜಿಟಲ್ ನಂಬರ್ 10 ಬೈನರಿದೊಳಗೆ ಬರೆದ್ರೆ ಎಷ್ಟಾಗತ್ತೆ, ಅಥವಾ ನಿಮ್ಮ ಹೆಸರು ಈಗ ಮಹೇಶ್ ಹೆಸರನ್ನು ನಾವು ಬೈನರಿಗೆ ಬರೆದ್ರೆ ಹೆಂಗಾಗತ್ತೆ ಅಂತ ನೀವು ಕೇಳಿದ್ರಿ ಅಂದ್ರೆ ನಿಮ್ಗೆ ಆನ್ಸರ್ ಸಿಗುತ್ತೆ. ಅದೇ ರೀತಿ ಒಂದು ಫೋಟೋ ನೀವು ತೆಗೆದ್ರಿ ಅಂದ್ರೆ ಅದು ಹೆಂಗೆ ಸ್ಟೋರ್ ಆಗುತ್ತೆ ಹಾರ್ಡ್ ಡಿಸ್ಕ್ನಾಗ, ಅದು ಸದ್ಯಕ್ಕೆ 1 and 0 ಒಳಗೆ ಸ್ಟೋರ್ ಆಗುತ್ತೆ. ನೀವು ಇದಕ್ಕೆ ಉದಾಹರಣೆಯನ್ನು ನೀವು ಹುಡುಕ್ಬೋದು ಇಂಟರ್ನೆಟ್ನಾಗ. ಸೊ ಇದೇನಾಯ್ತು ರೀ, ಇನಿಷಿಯಲಿ ಪ್ರೋಗ್ರಾಮಿಂಗ್ ಬರೀತಿದ್ರಲ್ಲ, ಆ ಪ್ರೋಗ್ರಾಮ್ ಬರ್ಯಾಕೆ ಬೇರೆ ಲ್ಯಾಂಗ್ವೇಜ್ ಇರಲಿಲ್ಲ, ಬೈನರಿದೊಳಗನ ಬರಿಬೇಕಿತ್ತು. ಆದರೆ ಹೀಗಾಗಿ ಏನಾಗ್ತಿತ್ತು, ಭಾಳ ಟಫ್ ಇರ್ತಿತ್ತು. ಆಮೇಲೆ ಬರೀ ಸೈಂಟಿಸ್ಟ್ ಯೂನಿವರ್ಸಿಟಿ ಒಳಗೆ ಅಷ್ಟೇ ಯೂಸ್ ಮಾಡ್ತಿದ್ರು. ಆವಾಗ ಅವ್ರಿಗೆ ಏನು ಅನಿಸ್ತು, ಇಷ್ಟು ಇದರಿಂದ ಟೈಮ್ ವೇಸ್ಟ್ ಆಗಿ ಬೇರೆದವ್ರು ಯಾವ ಕಲಿಯಾಕಂತ ಅಂತ ಹೇಳಿ ನೆಕ್ಸ್ಟ್ ಆಗಿ ಬಂದಿದ್ದನಕ್ಕೆ ರೀ ಅಸೆಂಬ್ಲಿ ಅಂತಾರೆ. ಅಸೆಂಬ್ಲಿ ಲ್ಯಾಂಗ್ವೇಜ್ ನೀವು ಓದಿದ್ರಿ ಅಂದ್ರೆ 085 ಪ್ರೋಗ್ರಾಮಿಂಗ್ ಇರುತ್ತೆ. ನಿಮಗೆ ಯೂಶಲಿ ಒಂದು ಲ್ಯಾಂಗ್ವೇಜ್ ಕೋಡಿಂಗ್ ಸಬ್ಜೆಕ್ಟ್ ಇರುತ್ತೆ ರೀ. ಈಗ ಏನಾರ ಅದನ್ನು ರಿಮೂವ್ ಮಾಡಿ, ಬಟ್ ನಾ ಇಂಜಿನಿಯರಿಂಗ್ 6 ಅಂದ್ರೆ ಬೈನರಿ ಇರುತ್ತೆ. ಅದು ಹೆಂಗೆ ಅಂದ್ರೆ ಈ ಥರ ಮೂವ್ ಎಕ್ಸ್ ಅಥವಾ ಸಮ್ ಈ ಥರ ಇರ್ತೈತೆ ರೀ. ಅಂದ್ರೆ ರಿಜಿಸ್ಟರ್ಗಳ ಹೆಸರು
ಅಥವಾ ಕಾನ್ಸ್ಟೆಂಟ್ ಇಂಟ್ರಪ್ಟ್ಸ್. ಆಮೇಲೆ ಇನ್ಸ್ಟ್ರಕ್ಷನ್ಸ್ ಕ್ಯಾರೆಕ್ಟರ್ದು ಸಮ್ ಸೆಟ್ ಥರ 3 to 5 ಕ್ಯಾರೆಕ್ಟರ್ಸ್ ಆಮೇಲೆ ಇಲ್ಲಿ ರಿಜಿಸ್ಟರ್ ವ್ಯಾಲ್ಯೂಸ್ ಇರ್ತಿತ್ತು. ಸೊ ಈ ಥರ ಇರ್ತಿತ್ತು, ಜಂಪ್ ಅಂತ ಇರ್ತಿತ್ತು, ಇದನ್ನ ಮಾಡೋ ಲೂಪ್ಸ್ ಅನ್ಬಂದ ನೀವು ನೋಡಿರ್ತೀರಿ. ಯಾರು ಮಾಡಿದ್ರಿ ಇದ್ರಾಗ ಅಂದ್ರೆ ಇಟ್ ಈ ಅಸೆಂಬ್ಲಿ ಲ್ಯಾಂಗ್ವೇಜ್ ಈ ಥರ ಕೋಡನ್ನು ಅಸೆಂಬ್ಲರ್ ಅಂತ ಸಾಫ್ಟ್ವೇರ್ ಇರ್ತಿತ್ತು. ಈ ಅಸೆಂಬ್ಲರ್ ಏನು ಮಾಡ್ತಂದ್ರೆ ಈ ಥರ ಇರೋ ಪ್ರೋಗ್ರಾಮ್ ಬೈನರಿ ಕನ್ವರ್ಟ್ ಮಾಡ್ತಿತ್ತು. ಈ ಥರ. ಸೊ ಇದು ಅಸೆಂಬ್ಲಿ ಲೆವೆಲ್ ಇದ್ದು ಅಸೆಂಬ್ಲರ್ ಏನು ಮಾಡಿ ಬೈನರಿ ಈ ಪ್ರೋಗ್ರಾಮ್ ನಾವು ಪ್ರೊಸೆಸ್ನಾಗ ರನ್ ಮಾಡ್ತಾ ಇದ್ವಿ. ಆದ್ರೆ ಸ್ಲೋಲಿ ಏನು ಅಂಡರ್ಸ್ಟ್ಯಾಂಡ್, ಇದು ಟಫ್ ಐತಿ. ರಫ್ಲಿ 1960s 1970 ಎಲ್ಲ ಲ್ಯಾಂಗ್ವೇಜ್ ಬರೋಕೆ ಶುರು ಆಗುತ್ತೆ. ಯಾವುದಂದ್ರೆ ಫೋರ್ಟ್ರಾನ್, ಕೊಬಾಲ್, ಬೇಸಿಕ್ ಬರೋಕೆ ಶುರು ಆಗುತ್ತೆ. ಸೊ ಬೇಸಿಕ್ ಒಳಗೆ ರಿಲೇಟಿವ್ಲಿ ನಾವು ನವೋದಯ ಸ್ಕೂಲ್ನಾಗ ಇತ್ತು. ಕಂಪ್ಯೂಟರ್ ಒಳಗೆ ಬೇಸಿಕ್ ಲ್ಯಾಂಗ್ವೇಜ್ ಇದು ಆಲ್ಮೋಸ್ಟ್ 1995 96 90 ಆ ಟೈಮ್ ಪೀರಿಯಡ್ನಾಗ ಈ ಬೇಸಿಕ್ ನೀವು ನೋಡಿರ್ತೀರ. ಅದು ಹೆಂಗಂದ್ರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಇರ್ತಿತ್ತು ವಿತ್ ಅದ್ರೊಳಗೆ ಕೋಡ್ ಅಸೆಂಬ್ಲಿಗಿಂತ ಸ್ವಲ್ಪ ಜಾಸ್ತಿ ಈಸಿ ಅನ್ನಿಸ್ತು. ಆದ್ರೆ ಹಂಗಂತ ಏನು ಈಸಿ ಇರ್ತಿರ್ಲಿಲ್ಲ. ಇದಾದ್ಮೇಲೆ ನೆಕ್ಸ್ಟ್ IBM ಮತ್ತು ಮೈಕ್ರೋಸಾಫ್ಟ್ ಈ ಕಂಪ್ನಿಗಳು ಬರೋಕೆ ಶುರು. ಯಾಕಂದ್ರೆ ಇದೆಲ್ಲ ಸಿಸ್ಟಮ್ದು ಅವಶ್ಯಕತೆ ಹೇಳಕ್ಕೆ ಶುರು ಆಯಿತು. ಅಂದ್ರೆ ಒಂದು ಕಂಪ್ಯೂಟರ್ಗೆ ಒಂದು ಆಪ್ರೇಟಿಂಗ್ ಸಿಸ್ಟಮ್, ಆ ಆಪ್ರೇಟಿಂಗ್ ಸಿಸ್ಟಮ್ ಯೂಸ್ ಮಾಡಿ ಸುಮಾರು ಜನ ಈ ಥರ ಮಾಡ್ಬೋದು, ಅದು ಆಗುತ್ತೆ ಅನ್ನುವಂಥ ವಿಚಾರ ಬಂತು. ಸೊ ಆಗನ ಏನಂದ್ರೆ ಇದು ಯುನಿಕ್ಸ್ ನೋಡ್ರಿ 1970s ಓಪನ್ ಸೋರ್ಸ್ ಯುನಿಕ್ಸ್ ಆಪ್ರೇಟಿಂಗ್ ಸಿಸ್ಟಮ್. ಆಮೇಲೆ ನೆಕ್ಸ್ಟ್ ಇದು ಮೈಕ್ರೋಸಾಫ್ಟ್ದಿಂದ ಏನು ಡಾಸ್ ಆಪ್ರೇಟಿಂಗ್ ಸಿಸ್ಟಮ್ ಬಂತು. ಆಮೇಲೆ IBMದು ಆಪ್ರೇಟಿಂಗ್ ಸಿಸ್ಟಮ್ ಬಂತು. ಇವೆಲ್ಲ ಏನಾಗತ್ತಂದ್ರೆ ಪ್ರತಿ ಡೆಕೇಡ್ನ್ಯಾಗ ಅಥವಾ ಪ್ರತಿ ವರ್ಷನೂ ಏನು ಒಂದು ಹ್ಯೂಮನ್ಸ್ ಏನು ಇದನ್ನು ಮಾಡಾಕ್ತಿದ್ರಂದ್ರೆ ಹೆಂಗೆ ನಾವು ಪ್ರೋಗ್ರಾಮಿಂಗನ್ನು ಈಸಿ ಮಾಡಿ ಲಾರ್ಜ್ ನಂಬರ್ ಆಫ್ ಇಂಜಿನಿಯರ್ಸ್ ಅದನ್ನು ಯೂಸ್ ಮಾಡಬಹುದು, ಆ ಒಂದು ಪರ್ಸ್ಯೂಟ್ ಅಥವಾ ಆ ಒಂದು ಗುರಿಯಿಂದ ಕೆಲಸ ಮಾಡಕತ್ತಾರೆ ಎಲ್ಲರೂ. ಸೊ ಅವಾಗ ಅದರದ್ದು ಪ್ರಾಸೆಸರ್ದು ಎವಲ್ಯೂಷನ್ ಆಗ್ಬೋದು, ಕಂಪ್ಯೂಟರ್ದು ಎವಲ್ಯೂಷನ್ ಆಗ್ಬೋದು, ಆಮೇಲೆ ಅದಕ್ಕೆ ಬೇಕಾಗಿರುವಂಥ ಸಾಫ್ಟ್ವೇರ್ ಟೂಲ್ಸ್. ಸೊ ಮೊದಲೆಲ್ಲ ಆಪ್ರೇಟಿಂಗ್ ಸಿಸ್ಟಮ್ ಇರ್ತಿರ್ಲಿಲ್ಲ ರೀ. ಅವಾಗ ಅಂದ್ರೆ ಪ್ರೀ ಲೋಡೆಡ್ ಬರ್ತಿತ್ತು, ಅದ್ರಾಗನೇ ಗುದ್ದಾಡ್ತಿದ್ರು. ಆಮೇಲೆ ಸ್ಲೋಲಿ ಏನಾಯಿತು, ಆಪ್ರೇಟಿಂಗ್ ಸಿಸ್ಟಮ್ ಎವಲ್ಯೂಷನ್ ಶುರು ಆಯಿತು. ನೀವು ಅವಾಗ ಮೊದಲು ಡೈರೆಕ್ಟ್ ಬರೆದಿದ್ದ ಪ್ರೋಗ್ರಾಮನ್ನು ನೀವು ಲೋಡ್ ಮಾಡಿ ಕಂಪ್ಯೂಟರ್ ಮ್ಯಾಗ ರನ್ ಮಾಡ್ತಿದ್ರಿ ಮೊದಲು. ಈಗ ನಡಕ್ಕೊಂದು ಮಿಡಲ್ ಮ್ಯಾನ್ ಯಾರು, ಆಪ್ರೇಟಿಂಗ್ ಸಿಸ್ಟಮ್ ಬಂತು. ಅಂದ್ರೆ ಆಪ್ರೇಟಿಂಗ್ ಸಿಸ್ಟಮ್ ಈಗ ಫಾರ್ ಎಕ್ಸಾಂಪಲ್ ನಾ ಮೊದಲು ಏನಾರ ಬಿಫೋರ್ ಆಪ್ರೇಟಿಂಗ್ ಸಿಸ್ಟಮ್ ಒಂದು ಫೈಲ್ ಬರೋದು, ಆ ಫೈಲದ ಪ್ರಿಂಟ್ ತೆಗಿಬೇಕಾದ್ರೆ ಎಲ್ಲ ನಾವು ಬರಿಬೇಕಿತ್ತು. ಅಂದ್ರೆ ಆ ಫೈಲದ ಇನ್ಪುಟ್ ತೊಗೊಳ್ಳೋದು, ಆ ಫೈಲನ್ನು ಸೇವ್ ಮಾಡೋದು, ಆಮೇಲೆ ಅಲ್ಲಿಂದ ಅದನ್ನು ಪ್ರಿಂಟರ್ ಕಳಿಸೋದು, ಅದನ್ನು ಎಲ್ಲ ಸಾಫ್ಟ್ವೇರ್ ಯಾರು ಅಥವಾ ಪ್ರೋಗ್ರಾಮ್ ಬರೀತಾರೆ ಅವರ ಬರಿಬೇಕಿತ್ತು. ಆ ವರ್ಡ್ ಪ್ರೊಸೆಸರ್ ಅಪ್ಲಿಕೇಶನ್ ಫ್ರಮ್ ವೆರಿ ಬೇಸಿಕ್ದಿಂದ ಅಲ್ಲಿ ಮಟ್ಟ ಬರಿಬೇಕಾಗ್ತಿತ್ತು. ಬಯೋಸ್ ಅಂತ ಇರ್ತಿತ್ತು ಮದರ್ ಬೋರ್ಡ್ನಾಗ, ಅದರಾಗೆಲ್ಲ APIs ಇರ್ತಾವೆ, ಆ APIs ಯೂಸ್ ಮಾಡಿ ಬರಿತಿದ್ರು. ಸೊ ಆಪ್ರೇಟಿಂಗ್ ಸಿಸ್ಟಮ್ ಏನು ಮಾಡ್ತಂದ್ರೆ ನೀವು ನಮ್ಮ API ಕಾಲ್ ಮಾಡಿರಿ, ನಾವು ಅದನ್ನು ಡೆಲಿಗೇಟ್ ಮಾಡ್ತೀವಿ, ನಾವು ಅದನ್ನು ಪ್ರಿಂಟರ್ ಕಡೆ ಆ ಸಿಗ್ನಲ್ ಕಳಿಸ್ತೀವಿ ಅಂತ ಬಂದರು. ಇದರಿಂದ ಏನಾಯ್ತಂದ್ರೆ ನೀವು ಮೊದಲು ಒಂದು ಡಾಕ್ಯುಮೆಂಟ್ ಪ್ರಿಂಟ್ ಮಾಡೋಕೆ 5000 ಲೈನ್ ಕೋಡ್ ಬರಿಬೇಕಾಗಿತ್ತು ಅಂತ ತಿಳ್ಕೊರಿ. ಈ ಆಪ್ರೇಟಿಂಗ್ ಸಿಸ್ಟಮ್ ನಡಕ್ಕೆ ಬಂದಿದ್ದಕ್ಕೆ ಏನಾಯ್ತಂದ್ರೆ ನಿಮ್ಮ ನಂಬರ್ ಆಫ್ ಲೈನ್ಸ್ ಆಫ್ ಕೋಡ್ ರೆಡ್ಯೂಸ್ ಆಗಿಬಿಡ್ತು. ಜಸ್ಟ್ ಒಂದು 4-5 ಲೈನ್ ಕೋಡ್ ಬರೆದ್ರಿ ಅಂದ್ರೆ ಒಂದು ಡಾಕ್ಯುಮೆಂಟ್ ನೀವು ಪ್ರಿಂಟ್ ಮಾಡ್ಬೋದು. ಈಗಲೂ ಸಹಿತ ನೀವು ಪೈಥಾನ್ದಾಗ ಒಂದು ಫೈಲ್ ರೀಡ್ ಮಾಡಿ ಪ್ರಿಂಟ್ ಮಾಡೋಕೆ ನಿಮಗೆ 2-3 ಲೈನ್ಗಿಂತ ಜಾಸ್ತಿ ಕೋಡ್ ಬರೆಯೋಕೆ ಹತ್ತಂಗಿಲ್ಲ. ಅದು ಯಾಕಂದ್ರೆ ನಾವೇನು ಮಾಡ್ತೀವಿ, API ಯೂಸ್ ಮಾಡ್ತೀವಿ. ಆ API ಯಾರು ಕೊಡಾಕ್ತಾರ, ಅಂಡರ್ಲೈಂಗ್ ಆಪ್ರೇಟಿಂಗ್ ಸಿಸ್ಟಮ್ ಕೊಡಾಕ್ತೈತಿ. ಆ ಆಪ್ರೇಟಿಂಗ್ ಸಿಸ್ಟಮ್ ಈಸ್ ಡೂಯಿಂಗ್ ಆಲ್ ದ ವರ್ಕ್ ಫಾರ್ ಯು. ಓಕೆ, ಸೊ ಅವಾಗ ಏನು ರಿಯಲೈಸ್ ಆಯ್ತಂದ್ರೆ ನಾವು ನಡಕ್ಕೊಂದು ಆಪ್ರೇಟಿಂಗ್ ಸಿಸ್ಟಮ್ ತೊಗೊಂಡು ಬಂದ್ವಿ ಅಂದ್ರೆ ಪ್ರೋಗ್ರಾಮರ್ಸ್ ಲೈಫ್ ಈಸಿ ಆಗುತ್ತೆ. ಅವ್ರು ಜಾಸ್ತಿ ಫಾಸ್ಟಾಗಿ ಕೋಡ್ ಬರಿಬೋದು, ಜಾಸ್ತಿ ಫಾಸ್ಟಾಗಿ ಅಪ್ಲಿಕೇಶನ್ ಬಿಲ್ಡ್ ಮಾಡ್ಬೋದು. ಸೊ ಇದೆಲ್ಲ ಆದಮೇಲೆ ಫೈನಲಿ ದಿಸ್ ಈಸ್ ಹೌ ದ ಆರ್ಕಿಟೆಕ್ಚರ್ ಲುಕ್ಡ್. ಏನಂದ್ರೆ ಎಟ್ ದ ಬಾಟಮ್ ಮೋಸ್ಟ್ ಲೇಯರ್ ಯು ಹ್ಯಾವ್ ಯುವರ್ ಕಂಪ್ಯೂಟರ್. ಈ ಕಂಪ್ಯೂಟರ್ ಒಳಗೆ ಎಲ್ಲ ಐತ್ರಿ, ಏನೇನೈತಿ ನಿಮ್ಮದು ಬಯೋಸ್ ಇದೆ, ಬಯೋಸ್ನಾಗೆಲ್ಲ ಬೇಸಿಕ್ ಇನ್ಸ್ಟ್ರಕ್ಷನ್ಸ್ ಇರ್ತಾವೆ. ಅದಾದಮೇಲೆ ನಿಮ್ಮದು ಹಾರ್ಡ್ವೇರ್ ಒಳಗೆಲ್ಲ ಇನ್ಪುಟ್ ಔಟ್ಪುಟ್ ಎಲ್ಲ ಡಿವೈಸಸ್ ಕನೆಕ್ಟ್ ಅದಾವೆ. ಇದ್ರ ಆದಮೇಲೆ ನೆಕ್ಸ್ಟ್ ಇಲ್ಲಿ ಬರುವುದನ್ನೇ ಆಪ್ರೇಟಿಂಗ್ ಸಿಸ್ಟಮ್.
ಈ ಆಪ್ರೇಟಿಂಗ್ ಸಿಸ್ಟಮ್ ಮ್ಯಾಗ ನಾವು ಇಲ್ಲಿ ಅಪ್ಲಿಕೇಶನ್ ಬಿಲ್ಡ್ ಮಾಡೋಕ್ಕೆ ಶುರು ಮಾಡಿದ್ವಿ. ಆಪ್ರೇಟಿಂಗ್ ಸಿಸ್ಟಮ್ ಈ ಥರ ಕಂಪ್ಯೂಟರ್ ಮೇಲೆ ರನ್ ಆಗುತ್ತೆ. ಆಪ್ರೇಟಿಂಗ್ ಸಿಸ್ಟಮ್ ಜೊತೆ ಏನಂದ್ರೆ ಇದ್ರದ್ದೇ ಆದಂಥ ಎ ಪಿ ಐಸ್ ಇರ್ತಾವೆ. ಇಲ್ಲಿ ಎ ಪಿ ಐಸ್ ಅಂದರೆ ಎದಕ್ಕೆ ಎಲ್ಲದಕ್ಕೂ ಇರ್ತೈತಿ. ಫೈಲ್ ರೀಡ್ ಮಾಡೋಕೆ, ನೆಟ್ವರ್ಕ್ ಕನೆಕ್ಷನ್ಸಿಗೆ, ಪ್ರಿಂಟ್ ಮಾಡೋಕೆ, ಸ್ಕ್ರೀನ್ ಮ್ಯಾಗ ಸಮಥಿಂಗ್ ರೆಂಡರ್ ಮಾಡೋಕೆ, ಇನ್ಪುಟ್ ಔಟ್ಪುಟ್ ಹಾರ್ಡ್ವೇರ್ದು ಇನ್ಪುಟ್ ರೀಡ್ ಮಾಡೋಕೆ, ಔಟ್ಪುಟ್ ರೈಟ್ ಮಾಡೋಕೆ, ಅದರದ್ದು ಎಲ್ಲದ್ರದ್ದು ಆಪ್ರೇಟಿಂಗ್ ಸಿಸ್ಟಮ್ ಎ ಪಿ ಐಸ್ ಇರ್ತಾವೆ. ಸೊ ಇದು ಎ ಪಿ ಐಸ್ ಇರೋದ್ರಿಂದ ಏನಾಯಿತು, ಇಲ್ಲಿ ಪ್ರೋಗ್ರಾಮ್ ಅಪ್ಲಿಕೇಶನ್ ಏನು ಬರಿತಿದ್ವಲ್ಲ ಇದು ಕೆಲಸ ನಮ್ಮದು ಕಡಿಮೆ ಆಯಿತು. ಈಗ ಇಲ್ಲಿ ಯಾರು ಅಪ್ಲಿಕೇಶನ್ ಬರೀತಾರ ಆ ಅಪ್ಲಿಕೇಶನ್ ಏನು ಮಾಡ್ತಾರೆ ಅವರು, ಇದು ಎ ಪಿ ಐಸ್ ಯೂಸ್ ಮಾಡ್ತಾರೆ. ಈ ಎ ಪಿ ಐಸು ಎಲ್ಲಿ ಆಪ್ರೇಟಿಂಗ್ ಸಿಸ್ಟಮ್ ಒಳಗೆ ಇಂಪ್ಲಿಮೆಂಟ್ ಆಗ್ಯಾವ. ಇದು ಆಪ್ರೇಟಿಂಗ್ ಸಿಸ್ಟಮ್ ನಮ್ದು ಕಂಪ್ಯೂಟರ್ ಹಾರ್ಡ್ವೇರ್, ಅದ್ರದ್ದು ಡ್ರೈವರ್, ಅದ್ರದ್ದು ಬಯೋಸ್, ಅದೆಲ್ಲ ಅದ್ರ ಜೊತೆ ಹೆಂಗೆ ಇಂಟ್ರ್ಯಾಕ್ಟ್ ಮಾಡ್ಬೇಕಂತ ಆಲ್ರೆಡಿ ಅದಕ್ಕೆ ಗೊತ್ತಿರುತ್ತೆ. ಅದ್ರದ್ದು ಕೋಡ್ ಪ್ರೋಗ್ರಾಮ್ ಅದನ್ನು ಬರೆದಿರ್ತಾರೆ ಆಲ್ರೆಡಿ. ಆವಾಗ ನೀವು ಬರೀ ಇಲ್ಲಿ ಅಪ್ಲಿಕೇಶನ್ ಒಳಷ್ಟ ಪ್ರೋಗ್ರಾಮ್ ಬರೀಬೇಕಾಗತ್ತೆ. ಸೊ ಇದನ್ನು ಇಲ್ಲೇನಂದರೆ ಇದು ಸಾಫ್ಟ್ವೇರ್ ಇಂಡಸ್ಟ್ರಿ. ಸೊ ಅಪ್ಲಿಕೇಶನ್ ಸಾಫ್ಟ್ವೇರ್ದೇ ಇಂಡಸ್ಟ್ರಿ ರೆಡಿ ಆಗಕ್ಕೆ ಶುರು ಆಯಿತು. ಸುಮಾರು ಜನ ಕಂಪ್ನಿಗಳು ಏನಂದ್ರೆ ಬರೀ ಅಪ್ಲಿಕೇಶನ್ ಡೆವಲಪ್ ಮಾಡೋಕ್ಕನ ರೆಡಿ ಆಗಕತ್ರು. ಈ ಪೋರ್ಷನ್ ಆಪ್ರೇಟಿಂಗ್ ಸಿಸ್ಟಮ್ ಇದಕ್ಕೆಲ್ಲ ಏನಂತಾರೆ, ಜನರಲಿ ಇದಕ್ಕೆಲ್ಲ ಸಿಸ್ಟಮ್ ಸಾಫ್ಟ್ವೇರ್ ಅಂತಾರೆ. ಸೊ ಈ ಸಿಸ್ಟಮ್ ಸಾಫ್ಟ್ವೇರ್ ಎಲ್ಲ ಯಾರು, ಈ ಓಪನ್ ಸೋರ್ಸ್ ಅದಾವ, ಲೈನೆಕ್ಸ್ ಯುನಿಕ್ಸ್ ಅಂತ ಓಪನ್ ಸೋರ್ಸ್ ಆರ್ಗನೈಜೇಷನ್ಸು ಅದಾವ, ಅವರಿಂದನೂ ಆಪ್ರೇಟಿಂಗ್ ಸಿಸ್ಟಮ್ ಬಂದು ಆಮೇಲೆ ಮೈಕ್ರೋಸಾಫ್ಟ್, IBM ಮತ್ತು ಆ್ಯಪಲ್ ಇವ್ರದ್ದೆಲ್ಲ ಆಪ್ರೇಟಿಂಗ್ ಸಿಸ್ಟಮ್ ಏನಾಯಿತು ವೆರಿ ಫೇಮಸ್ ಅದು. ಬಟ್ ಅವಾಗಿನ ಇರೋದಾಗ ವಿಂಡೋಸ್ ವಾಸ್ ದ ಮೋಸ್ಟ್ ಫೇಮಸ್ ಆಪ್ರೇಟಿಂಗ್ ಸಿಸ್ಟಮ್. ಸೊ ಒಂದು ಟೈಮ್ನಾಗ ಮೋರ್ ದೆನ್ 90% ಕಂಪ್ಯೂಟರ್ಸ್ ಆಫ್ ದ ವರ್ಲ್ಡ್ ಇಸ್ ಟು ರನ್ ಆನ್ ವಿಂಡೋಸ್ ಆಪ್ರೇಟಿಂಗ್ ಸಿಸ್ಟಮ್ ಆ್ಯಂಡ್ ಮೈಕ್ರೋಸಾಫ್ಟ್ ಬಿಕಮ್ ಅ ಹ್ಯೂಜ್ಲಿ ಸಕ್ಸಸ್ಫುಲ್ ಕಂಪನಿ ಇನ್ ದಟ್ ಇರಾ. ಸೊ ಅವ್ರೇನು ಮಾಡಿದ್ರಂದ್ರೆ ಬರೀ ಆಪ್ರೇಟಿಂಗ್ ಸಿಸ್ಟಮ್ ಬರೆಯೋದು, ಇದು ಎ ಪಿ ಐಸ್ ಬರೆಯೋದು ಅಲ್ದನ ಮೈಕ್ರೋಸಾಫ್ಟ್ ಆಲ್ಸೋ ಡಿಡ್ ಅಡಿಷನಲ್ ಥಿಂಗ್ ವಿಚ್ ಈಸ್ ಡೆವಲಪರ್ ಟೂಲ್ಸ್. ಸೊ ಲಿಟ್ರಲಿ ಕಂಪನೀಸ್ ಲೈಕ್ ಮೈಕ್ರೋಸಾಫ್ಟ್ ಆ್ಯಂಡ್ ಆ್ಯಪಲ್ ಆರ್ IBM ದೇ ಬಿಲ್ಟ್ ಆಪ್ರೇಟಿಂಗ್ ಸಿಸ್ಟಮ್ ವಿತ್ ಡೆವಲಪರ್ ಟೂಲ್ಸ್. ಅದನ್ನು ಮಾಡಿದ್ರಿಂದ ಲಕ್ಷಾಂತರ ಸಾಫ್ಟ್ವೇರ್ ಇಂಜಿನಿಯರ್ಸಿಗೆ ಇದ್ರ ಮೇಲೆ ಅಪ್ಲಿಕೇಶನ್ ಬಿಲ್ಡ್ ಮಾಡುವಂಥ ಒಂದು ಎಬಿಲಿಟಿ ಬಂತು. ಅಂದ್ರೆ ಕಡಿಮೆ ಟೈಮ್ನಾಗ ಯು ಕ್ಯಾನ್ ಬಿಲ್ಡ್ ದ ಸೊಲ್ಯೂಷನ್ಸ್, ಅದು ಒಂದು ಎನೇಬಲ್ ಮಾಡಿದ್ರು. ಇದನ್ನು ಮಾಡಿದಾಗ ಅಪ್ಲಿಕೇಶನ್ಸ್ ಒಳಗೂ ಏನಾಯಿತು, ಮೊದಲೆಲ್ಲ ಏನಂದ್ರೆ ಸ್ಟ್ಯಾಂಡಲೋನ್ ಅಪ್ಲಿಕೇಶನ್ ಅಂದ್ರೆ ಅದು ಫುಲ್ ಅದ ಕಂಪ್ಯೂಟರ್ ಒಳಗೆ ಇನ್ಸ್ಟಾಲ್ ಮಾಡಬೇಕು, ಅದು ಅಲ್ಲೇ ರನ್ ಆಗುತ್ತೆ, ಅದು ಇನ್ನೊಂದು ಕಂಪ್ಯೂಟರ್ ಜೊತೆ ಮಾತಾಡ್ತಿರ್ಲಿಲ್ಲ. ಅದಾದಮೇಲೆ ಇನ್ನು ಅರೌಂಡ್ 80s 90s ಒಳಗೆ ಏನು ನೆಟ್ವರ್ಕ್ ಬಂತಲ್ಲ, ಈ ನೆಟ್ವರ್ಕ್ ಅಥವಾ ನೀವು ಇಂಟರ್ನೆಟ್ ಅನ್ಬೋದು, ನೆಟ್ವರ್ಕ್ ಆ್ಯಂಡ್ ಇಂಟರ್ನೆಟ್. ಆವಾಗ ಸಾಫ್ಟ್ವೇರ್ ಅಪ್ಲಿಕೇಶನ್ ಇದ್ದದ್ದು ಒಂದೇ ಮೊನೋಲಿತ್ ಒಂದೇ ಮಷೀನ್ ಒಳಗೆ ರನ್ ಆಗೋ ಬದಲಿ ಒಂದು ಸೆಂಟ್ರಲೈಸ್ ಪ್ಲೇಸ್ನೇ ರನ್ ಆಗ್ತಿತ್ತು. ಅದನ್ನು ಬೇರೆ ಬೇರೆ ಕ್ಲೈಂಟ್ಸ್ ಆಕ್ಸೆಸ್ ಮಾಡೋಕ್ಕೆ ಶುರು ಮಾಡಕತ್ತರು. ಸೊ ನೆಟ್ವರ್ಕ್ ಇಂಟರ್ನೆಟ್ ಬಂದಾಗ ಕ್ಲೈಂಟ್ ಸರ್ವರ್ ಪ್ಯಾಟರ್ನ್, ಇದಕ್ಕೇನಂತಾರೆ, ಈಗ ಒಂದು ದೊಡ್ಡದು ಸರ್ವರ್ ಇರುತ್ತೆ. ಇದು ಲೆಟ್ಸ್ ಇಮ್ಯಾಜಿನ್ ದಿಸ್ ಇಸ್ ಬಿಗ್ ಕಂಪ್ಯೂಟರ್ and then you have a smaller computers which are connected over the network. ಇದು ಕ್ಲೈಂಟ್ಸ್ ಅಂತಾರೆ. ಸೊ ಅವಾಗ ಬೇರೆ ಬೇರೆ ಆಪ್ಷನ್ಸ್ ಬರಕತ್ತೀವಿ. ಏನಂದ್ರೆ ಪಿಯರ್ ಟು ಪಿಯರ್ ನೆಟ್ವರ್ಕ್ ಮಾಡೋದು, ಆಮೇಲೆ ಸರ್ವರ್ದಾಗಿಂದ ಸಾಫ್ಟ್ವೇರನ್ನು ಈಗ ಒಂಥರ ಸೆಂಟ್ರಲೈಸ್ಡ್ ಒಂದೇ ಮಾಡೋ ಬದಲಿ ಆಮೇಲೆ ಅದನ್ನು ಡಿಸ್ಟ್ರಿಬ್ಯೂಟೆಡ್ ಮಾಡೋದು. ಸೊ ವೇರಿಯಸ್ ಎವಲ್ಯೂಷನ್ಸ್, ಪರ್ಮಿಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್ಸ್ ಬರೋಕ್ಕೆ ಶುರು ಅದು ಇದರೊಳಗೆ ಇಂಡಸ್ಟ್ರಿಯಿಂದ. ಆದ್ರೆ ಒನ್ ಥಿಂಗ್ ದಟ್ ಯು ನೋಟಿಸ್, ಈಗ ಎಂಟೈರ್ ಇದು ಇಂಡಸ್ಟ್ರಿ ಐತಲ್ಲ, ಸಿಸ್ಟಮ್ ಸಾಫ್ಟ್ವೇರ್, ಆಮೇಲೆ ಇದು ಅಪ್ಲಿಕೇಶನ್ ಸಾಫ್ಟ್ವೇರ್, ಆಮೇಲೆ ಇದ್ರ ಒಳಗನ ಎರಡು ಬರಾಕತ್ತಿ. ಈಗ ಅಪ್ಲಿಕೇಶನ್ ಸಾಫ್ಟ್ವೇರ್ ಒಳಗನ ಮೇನ್ಲಿ ಎರಡು ಆಯಿತು. ಅಪ್ಲಿಕೇಶನ್ ಒಳಗೆ ಮೇನ್ ಎರಡು ಡಿವಿಷನ್ ಬಂತು ಇದ್ರೊಳಗೆ. ಒಂದು ಎಂಟರ್ಪ್ರೈಸ್, ಇನ್ನೊಂದು ಕನ್ಸ್ಯೂಮರ್. ಯಾಕಂದ್ರೆ ಈ ಥರ ಸ್ಟ್ಯಾಕ್ ಇದೇನು ತಯಾರಾಯ್ತಲ್ಲ, ಆಪ್ರೇಟಿಂಗ್ ಸಿಸ್ಟಮ್ ತಯಾರಾಯಿತು, ಡೆವಲಪರ್ ಟೂಲ್ಸ್ ಅದು, ಇದು ಎ ಪಿ ಐಸ್ ಅದು, ಇದ್ರ ಜೊತೆಗೆ ಇನ್ನೊಂದು ಹೊಸ ಟ್ರೆಂಡ್ ಶುರು ಆಯ್ತು ಸಾಫ್ಟ್ವೇರ್ ಇಂಡಸ್ಟ್ರಿ ಒಳಗೆ. ಅದು ಏನಂತಂದ್ರೆ ಓಪನ್ ಸೋರ್ಸ್ ಟ್ರೆಂಡ್. ಓಪನ್ ಸೋರ್ಸ್ ಟ್ರೆಂಡ್ ಏನು ಮಾಡ್ತಂದ್ರೆ, ಮೊದಲ ಆಲ್ರೆಡಿ ಹ್ಯೂಮನ್ಸ್ ಹ್ಯಾವ್ ದ್ಯಾಟ್ ಪರ್ಸ್ಯೂಟ್ ಆಫ್ ಹೆಂಗೆ ನಾ ಕಡಿಮೆ ಟೈಮ್ನಾಗ ಸಾಫ್ಟ್ವೇರ್ ಬಿಲ್ಡ್ ಮಾಡ್ಬೇಕಂತ. ಓಪನ್ ಸೋರ್ಸ್ ಬಂದಿದ್ದರಿಂದ ಇನ್ನೂ ಆ ಸ್ಪೀಡ್ ಜಾಸ್ತಿ ಆಯಿತು. ಹೆಂಗೆ ಜಾಸ್ತಿ ಆಯ್ತಂದ್ರೆ, ಇದೇನು ಎ ಪಿ ಐ ಲೇಯರ್ ಇತ್ತಲ್ಲ, ಇದು ಬರೀ ಆಪ್ರೇಟಿಂಗ್ ಸಿಸ್ಟಮ್ದಿತ್ತು.
ಇದ್ರ ಜೊತೆಗೆ ಈ ಅಪ್ಲಿಕೇಶನ್ದೊಳಗೆ ಏನು ನಾವು ಕೋಡ್ ಬರಿತಿದ್ವಲ್ಲ ಅದು ಕೋಡ್ ಭಾಳ ರಿಪಿಟೇಷನ್ ಆಗ್ತಿತ್ತು. ನೀವೀಗ ಫಾರ್ ಎಕ್ಸಾಂಪಲ್ ಸುಮಾರು ಅಪ್ಲಿಕೇಶನ್ ಡೇಟಾಬೇಸಿಗೆ ಕನೆಕ್ಷನ್ ಮಾಡಬೇಕು. ಸೊ ನಾವೆಲ್ಲ ಇಂಜಿನಿಯರಿಂಗ್ ಕಲಿಯುವಾಗ ನಮಗೆಲ್ಲ ಏನು ಕಲಿಸ್ತಿದ್ರು, ಓಕೆ ಹಿಂಗೆ ಕನೆಕ್ಷನ್ ಓಪನ್ ಮಾಡಿರಿ, ಅದ್ರಾಗ ಹಿಂಗೆ ಕನೆಕ್ಷನ್ ಸ್ಟ್ರಿಂಗ್ ಸೆಟ್ ಮಾಡಿರಿ, ದೆನ್ ಕನೆಕ್ಷನ್ ಎಸ್ಟಾಬ್ಲಿಷ್ ಮಾಡಿರಿ, ಆಮೇಲೆ ಕ್ವೆರಿ ಕ್ರಿಯೇಟ್ ಮಾಡಿರಿ, ಕ್ವೆರಿ ರನ್ ಮಾಡಿರಿ, ಔಟ್ಪುಟ್ ಪಾರ್ಸ್ ಮಾಡಿರಿ, ಆಮೇಲೆ ಅದನ್ನ ಕನ್ಸ್ಯೂಮ್ ಮಾಡಿರಿ, ಮತ್ತು ಕನೆಕ್ಷನ್ ಆಫ್ ಮಾಡಿರಿ. ಇಷ್ಟೆಲ್ಲ ಕೋಡ್ ಬರೆಯೋಕೆ ಕಲಿತಿದ್ವಿ ನಾವು. ಆದರೆ ಈಗ ಸುಮಾರು ಡೇಟಾಬೇಸ್ ಅದ ಕ್ಲೈಂಟ್ ಲೈಬ್ರರಿ ಬಂದೈತಿ. ಅದ್ರೊಳಗೆ ನೀವು ಬರೇ ಇನ್ಫ್ಯಾಕ್ಟ್ ನೀವು ಕ್ವೇರೀಸ್ ಅದಕ್ಕೆ ಥಿಂಕ್ ಮಾಡೋ ಅವಶ್ಯಕತೆ ಇಲ್ಲ. ಬರೀ ಆ ಟೇಬಲ್ದೊಂದು ಮಾಡೆಲ್ ಕ್ರಿಯೇಟ್ ಮಾಡಿದ್ರಿ, ಅದರದ್ದೊಂದು ಕ್ಲಾಸ್ ಕ್ರಿಯೇಟ್ ಇತ್ತಂದರೆ ನೀವು ಡೈರೆಕ್ಟ್ಲಿ ಆ ಕ್ಲಾಸದೊಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿ ರೈಟ್ ರೀಡ್ ಅಂತ ಆಪ್ರೇಷನ್ ಮಾಡ್ಬೋದು. ಸೊ ನಾವು ಯಾವ್ದು ಮೊದಲ 15, 20, 25, 30 ಲೈನ್ ಕೋಡ್ ಬರಿತಿದ್ವಿ, ಅದೆಲ್ಲ 2 ಲೈನ್ದಾಗ ಆಗಕ್ಕೆ ಶುರು ಆಯಿತು. ಬಟ್ ಅದು ಆಗ್ಬೇಕಂದ್ರೆ ಆ ಕ್ಲೈಂಟ್ ಲೈಬ್ರರಿ ಇರ್ತೈತ್ಲ, ಆ ಲೈಬ್ರರಿ ಏನಾಯಿತು ಓಪನ್ ಸೋರ್ಸ್ನ್ಯಾಗ ಅವೈಲೇಬಲ್ ಆಗಕ್ಕೆ ಶುರು ಆಯಿತು. ಸೊ ಈ ಲೇಯರ್ ಒಳಗೆ ಇಲ್ಲಿ ಯು ಕ್ಯಾನ್ ಸೇ ದೇರ್ ಈಸ್ ಒನ್ ಮೋರ್ ನ್ಯೂ ಲೇಯರ್ ಹಿಯರ್ ವಿಚ್ ಈಸ್ ಓಪನ್ ಸೋರ್ಸ್. ಇದು ಓಪನ್ ಸೋರ್ಸ್ ಬಂದಿದ್ದರಿಂದ ಅಪ್ಲಿಕೇಶನ್ ಡೆವಲಪ್ಮೆಂಟ್ ಟೈಮ್ ಇನ್ನೂ ಕಡಿಮೆ ಆಗಕ್ಕೆ ಶುರು ಆಯಿತು. ಇದು ಎವಲ್ಯೂಷನ್ ಹಾಕೋಂತ ಈಗ ಯಾವ ಥರ ಬಂದೈತೆ ಅಂದ್ರೆ ನೋ ಕೋಡ್ ಅಥವಾ ಲೋ ಕೋಡ್ ಪ್ಲ್ಯಾಟ್ಫಾರ್ಮ್ಸ್ ಆರ್ ಬಿಕಮಿಂಗ್ ವೆರಿ ಫೇಮಸ್. ಐ ವಿಲ್ ಎಕ್ಸ್ಪ್ಲೇನ್ ವಾಟ್ ಡಸ್ ದಟ್ ಮೀನ್ ಅಂದ್ರೆ. ಈ ಎಂಟರ್ಪ್ರೈಸ್ ಒಳಗೆ ಜಾಸ್ತಿ ಯೂಸ್ ಆಗುತ್ತೆ. ಇದು ಎಂಟರ್ಪ್ರೈಸ್ ಸಾಫ್ಟ್ವೇರ್, ಕನ್ಸ್ಯೂಮರ್ ಸಾಫ್ಟ್ವೇರ್ ಅಂತ ಹೇಳಿದ್ನಲ್ಲ, ಇಲ್ಲಿ ಜಾಸ್ತಿ ಯೂಸ್ ಆಗುತ್ತೆ. ನಾ ಇದಕ್ಕೆ ಉದಾಹರಣೆ ಕೊಡಲಿಲ್ಲ, ಲೆಟ್ ಮಿ ಗಿವ್ ದಟ್ ಎಕ್ಸಾಂಪಲ್. ಎಂಟರ್ಪ್ರೈಸ್ ಸಾಫ್ಟ್ವೇರ್ ಅಂದರೆ ಏನು ಬಿಸ್ನೆಸ್ಗೆ ಯೂಸ್ ಮಾಡ್ತಾರಲ್ಲ, ಬಿಸ್ನೆಸ್ದೊಳಗೆ ಕಂಪ್ನೀಸ್ಗೆ ಯೂಸ್ ಮಾಡ್ತಾರಲ್ಲ, CRM, ಸೇಲ್ಸ್ ಫೋರ್ಸ್, ಆಮೇಲೆ SAP ಇರ್ಬೋದು. ಆಮೇಲೆ ಕೆಲವೊಬ್ಬರೆಲ್ಲ ಈಗ ರಿಟೇಲ್ ಚೇನ್ಸ್, ಈಗ ವಾಲ್ಮಾರ್ಟ್, ಟಾರ್ಗೆಟ್ ಅಥವಾ ದೊಡ್ಡ ದೊಡ್ಡ ರಿಟೇಲ್ ಚೇನ್ಸ್ ಇರ್ತಾರಲ್ಲ, ಅವ್ರಿಗೆ ಸ್ಪೆಸಿಫಿಕ್ ಸಾಫ್ಟ್ವೇರ್ ಡೆವಲಪ್ ಮಾಡಿಸಿರ್ತಾರೆ. ಸೊ ಆಲ್ ಆಫ್ ದ್ಯಾಟ್ ಈಸ್ ಕ್ಲಾಸಿಫೈಡ್ ಆಸ್ ಎಂಟರ್ಪ್ರೈಸ್ ಸಾಫ್ಟ್ವೇರ್. ಕನ್ಸ್ಯೂಮರ್ ಸಾಫ್ಟ್ವೇರ್ ಏನಂದರೆ ಈಗ ನಿಮ್ಮದು ಓಲಾ, ಉಬರ್, ಸ್ವಿಗ್ಗಿ, ಝೊಮ್ಯಾಟೊ, ಆಮೇಲೆ ಅಮೆಝಾನ್, ಆಮೇಲೆ ಗೂಗಲ್ ಸರ್ಚ್, ಬಿಂಗ್ ಸರ್ಚ್, ದೀಸ್ ಆರ್ ಆಲ್ consumer software from the company which developed them or built them, and the people who are consuming, they are the end consumers. There is no business in between. So it is basically, this one is a B2C model. Okay, here enterprise ಒಳಗೆ generally it is B2B. One business is building software for another business. Okay, ಈ ಎಂಟರ್ಪ್ರೈಸ್ ಒಳಗೆ ಈಗ ಏನಾಗ್ತೈತಿ, ಲೋ ಕೋಡ್ ಆ್ಯಂಡ್ ನೋ ಕೋಡ್. ಏನಂದ್ರೆ ಸುಮಾರು ಕಂಪ್ನೀಸ್ಗೆ ಏನು ರಿಯಲೈಸೇಷನ್ ಆಯ್ತಂದ್ರೆ, ನಾವು ಎಲ್ಲ ಇಂಡಸ್ಟ್ರಿ ನೋಡ್ರಿ, ವರ್ಲ್ಡ್ದಾಗ ಎಷ್ಟು ತೊಗೊಂಡು ಇಂಡಸ್ಟ್ರಿ ಇದಾವೆ, ಆ ಕಂಪ್ನಿ ಒಳಗೆ ಎಲ್ಲರದು ಪ್ರಾಸೆಸ್ ಬೇರೆ ಬೇರೆನೇ ಇರುತ್ತೆ, ಒಂದು ಸ್ವಲ್ಪ ವೇರಿಯೇಷನ್ಸ್ ಇದ್ದೇ ಇರುತ್ತೆ. ನಾವು ಅಷ್ಟೆಲ್ಲ ಕಸ್ಟಮೈಸ್ ಮಾಡ್ಕೋತ ಕುಂತೀವಿ ಅಂದ್ರೆ ಭಾಳ ಟೈಮ್ ವೇಸ್ಟ್ ಆಗುತ್ತೆ, ಅಥವಾ ಸಾಫ್ಟ್ವೇರ್ ಅದನ್ನು ಡೆವಲಪ್ಮೆಂಟ್ ಕಾಸ್ಟ್ಲಿ ಆಗುತ್ತೆ. ಆಮೇಲೆ ಎಲ್ಲರಿಗೂ ಅಫೋರ್ಡ್ ಮಾಡೋಕ್ಕೆ ಆಗಂಗಿಲ್ಲ ಕಸ್ಟಮ್ ಸಾಫ್ಟ್ವೇರ್ ಅದನ್ನು ಮಾಡಿ ತೊಗೊಳಕ್ಕೆ. ಬರೀ ನೀವು ಒಂದು ಕಾರ್ ಇಂಡಸ್ಟ್ರಿ ತೊಗೊಂಡ್ರಿ, ವೆಹಿಕಲ್ ಇಂಡಸ್ಟ್ರಿ, ಆಟೋಮೊಬೈಲ್ ಇಂಡಸ್ಟ್ರಿ ತೊಗೊಂಡ್ರಿ ಅಂದ್ರೆ the way Mahindra works or the way Tata works will be completely different. Internal processes ಅವ್ರದ್ದು ಹೆಂಗೆ ಸಿಸ್ಟಮ್ ವರ್ಕ್ ಆಗುತ್ತೆ. ಸೊ ಪ್ರತಿಯೊಂದು ಕಂಪ್ನಿಗೆ ಸಾಫ್ಟ್ವೇರ್ ನಾವು ಟೇಲರ್ ಮಾಡಬೇಕಾಗತ್ತೆ. ಆಮೇಲೆ ಬ್ಯಾಂಕಿಂಗ್ ಹೋದ್ರೆ ಅಂದ್ರೆ ಬ್ಯಾಂಕಿಂಗ್ ಒಳಗೆ ದೇರ್ ಆರ್ ಸೋ ಮೆನಿ ವರ್ಕ್ ಫ್ಲೋಸ್. ಆ ಎಲ್ಲ ಒಂದು ಬ್ಯಾಂಕದ ವರ್ಕ್ ಫ್ಲೋ ಇನ್ನೊಂದು ವರ್ಕ್ ಫ್ಲೋ ಮ್ಯಾಚ್ ಆಗಲ್ಲ. ಸೊ ಅಷ್ಟೆಲ್ಲ ನೀವು ಕಸ್ಟಮೈಸೇಷನ್ ಮಾಡೋಕ್ಕೆ ಭಾಳ ಟೈಮ್ ತೊಗೊಳತ್ತಲ್ಲ. ಅದಕ್ಕೆ ಈಗ ಇತ್ತೀಚೆಗೆ ಎಲ್ಲಿ ಹೊಂಟಾರ ಅಂದ್ರೆ ಲೋ ಕೋಡ್ ಅಥವಾ ನೋ ಕೋಡ್. ಲೋ ಕೋಡ್ ಅಂದ್ರೆ ಕಸ್ಟಮೈಸೇಷನ್ ಮಾಡ್ಬೋದು ಭಾಳ ಕಡಿಮೆ ಲೈನ್ ಆಫ್ ಕೋಡ್ ಬರೆಯೋದ್ರಿಂದ. ನಿಮಗೆ ಎಂಟೈರ್ ಸಾಫ್ಟ್ವೇರ್ ಗೊತ್ತಿರಬೇಕಂತಿಲ್ಲ, ಒಂದು ಸ್ವಲ್ಪ ಕಾನ್ಫಿಗರೇಷನ್ ಮಾಡಿ ಒಂದು ಸ್ವಲ್ಪ ಅದ್ರದ್ದು ನಿಮಗೆ ಏನೇನು ಚೇಂಜಸ್ ಬೇಕಲ್ಲ, ಬೈ ರೈಟಿಂಗ್ ಫ್ಯೂ ಲೈನ್ಸ್ ಆಫ್ ಕೋಡ್ ಯು ಕ್ಯಾನ್ ಡೂ ಲೋ ಕೋಡ್. ನೋ ಕೋಡ್ ಅಂದರೆ ನೀವು ಒಂದು ಲೈನು ಕೋಡ್ ಬರೆಯೋ ಅವಶ್ಯಕತೆ ಇಲ್ಲ, ಎಲ್ಲನೂ ಡ್ರ್ಯಾಗ್ ಆ್ಯಂಡ್ ಡ್ರಾಪ್, ಇಲ್ಲಾಂದ್ರೆ ಕಾನ್ಫಿಗರೇಷನ್ ಇರುತ್ತೆ. ಸೊ ದಟ್ ಈಸ್ ಕಾಲ್ಡ್ ನೋ ಕೋಡ್. ಇದೇನಂದ್ರೆ ಸಣ್ಣ ಸಿನಾರಿಯೋಸ್, ಬಿಸ್ನೆಸ್ ವರ್ಕ್ ಫ್ಲೋಸ್ ಎಲ್ಲ ಮಾಡೋಕ್ಕೆ ಯೂಸ್ ಆಗತ್ತೆ. ದಿಸ್ ಈಸ್ ವೇರ್ ದ ಎಂಟರ್ಪ್ರೈಸ್ ಸಾಫ್ಟ್ವೇರ್ ಈಸ್ ಹೆಡ್ಡಿಂಗ್. ಆ್ಯಂಡ್ ಕನ್ಸ್ಯೂಮರ್ ಈಸ್ ಆಫ್ಕೋರ್ಸ್ ನಿಮಗೆ ನಾನು ಆಲ್ರೆಡಿ ಉದಾಹರಣೆ ಕೊಟ್ಟೀನಿ. ಇದಾದಮೇಲೆ ನೆಕ್ಸ್ಟ್ ಏನು ಶುರು ಆಯ್ತಂದ್ರೆ, ನಾವೀಗ ಒಂದು UI ಡೆವಲಪ್ ಮಾಡಬೇಕಾದ್ರೆ ಹಗಲೆಲ್ಲ ಭಾಳಷ್ಟು ರಿಪಿಟೇಟಿವ್ ಕೋಡ್, ಬಾಯ್ಲರ್ ಪ್ಲೇಟ್ ಕೋಡ್ ಅಂತಾರೆ, ರಿಪಿಟೇಟಿವ್ ಕೋಡ್ ಅಂತಾರೆ, ಅದು ಬರೀ ಆಗ್ತಿದ್ವಿ. ಆವಾಗ ಗೂಗಲ್, ಮೈಕ್ರೋಸಾಫ್ಟ್, ಆಮೇಲೆ ಫೇಸ್ಬುಕ್, ಈ ಥರ ವೇರಿಯಸ್ ಕಂಪ್ನೀಸ್ ಏನು ಮಾಡಕತ್ರ, ಆ ಫ್ರೇಮ್ವರ್ಕ್ ಏನಿರುತ್ತಲ್ಲ, UI ಫ್ರೇಮ್ವರ್ಕ್ಸ್ ಅಥವಾ ಬ್ಯಾಕ್ ಎಂಡ್ ಫ್ರೇಮ್ವರ್ಕ್ಸ್, ಅದೆಲ್ಲ ಸೋರ್ಸ್ ಕೋಡು ಓಪನ್ ಸೋರ್ಸ್ನೇ ಹಾಕಕ್ಕೆ ಶುರು ಮಾಡಿದ್ರು. ಸೊ ನೀವೀಗೇನು ಕೇಳ್ತೀರಲ್ಲ, ಆ್ಯಂಗುಲರ್, ರಿಯಾಕ್ಟ್, ಜಾಂಗೋ, ಇವೆಲ್ಲ ಏನಂದ್ರೆ ಇವೆಲ್ಲ ಓಪನ್ ಸೋರ್ಸ್ ಫ್ರೇಮ್ವರ್ಕ್ಸ್. ನಾನು ನಿಮ್ಗೆ ಅಪ್ಲಿಕೇಶನ್ ಹೇಳಿದ್ನಲ್ಲ, ಏನಂದರೆ ಈ ಥರ ಆಪ್ರೇಟಿಂಗ್ ಸಿಸ್ಟಮ್ ಇರುತ್ತೆ. ಇದು ಆಪ್ರೇಟಿಂಗ್ ಸಿಸ್ಟಮ್ ಮ್ಯಾಗ ಇದ್ರದ್ದು APIs ಇರ್ತಾವೆ. ಆಮೇಲೆ ಇಲ್ಲಿ ಓಪನ್ ಸೋರ್ಸ್, ಆಮೇಲೆ ಇದ್ರ ಮ್ಯಾಗ ಇಲ್ಲಿ ನಿಮ್ಮದು ಸಣ್ಣದಂಥ ಒಂದು ಅಪ್ಲಿಕೇಶನ್ ಅಷ್ಟೇ. ಸೊ ಇಲ್ಲಿ ಅಬ್ಸರ್ವ್ ಮಾಡಿರಿ, ಏನಂದ್ರೆ ಆದಷ್ಟು ಕೋಡ್ ಏನಾಗ್ತೈತಿ, ರೀಯೂಸ್ ಆಗ್ತೈತಿ. ನೀವು ಕೋಡ್ ಬರೆಯುವಂಥದ್ದು ಕಡಿಮೆ ಹಾಕೊಂತ ಹೊಂಟೈತಿ ಆ್ಯಸ್ ಅ ಟ್ರೆಂಡ್ ಅಥವಾ ಆ್ಯಸ್ ಅ ಪ್ಯಾಟರ್ನ್. ಸೊ ದಿಸ್ ಈಸ್ ವೇರ್ ದಟ್ ಇದು ಸಾಫ್ಟ್ವೇರ್ ಇಂಡಸ್ಟ್ರಿ ಇಸ್ ಹೆಡ್ಡಿಂಗ್.
ಇದ್ರೊಳಗೆ ಏನಾಯ್ತು, ಈಗ ಸಾಫ್ಟ್ವೇರ್ ಇಂಡಸ್ಟ್ರಿ ಒಳಗನ 2-3 ಡಿವಿಷನ್ ಆಯಿತು ಅಲಾಂಗ್ ವಿತ್ ದಿಸ್ ಲೈನ್. ಇದಕ್ಕೊಳಗೆ 2 ಮೇನ್ ಡಿವಿಷನ್ ಆಯ್ತಂದ್ರೆ ಸಾಫ್ಟ್ವೇರ್ ಇಂಡಸ್ಟ್ರಿ ಒಳಗೆ ಮೇನ್ ಈಗ 2 ಡಿವಿಷನ್ಸ್ ಆಗುತ್ತೆ. ಏನಂದ್ರೆ ಸರ್ವಿಸಸ್ ಬೇಸ್ಡ್ ಇಂಡಸ್ಟ್ರಿ ಆ್ಯಂಡ್ ಪ್ರಾಡಕ್ಟ್ ಬೇಸ್ಡ್ ಇಂಡಸ್ಟ್ರಿ. ಏನಂದ್ರೆ ನಾಟ್ ಎವ್ರಿ ಕಂಪ್ನಿ ಸಾಫ್ಟ್ವೇರ್ ಇಂಜಿನಿಯರ್ಸನ್ನ ಹೈರ್ ಮಾಡಿ ಅವ್ರ ಕಡೆ ಸಾಫ್ಟ್ವೇರ್ ಡೆವಲಪ್ ಮಾಡಿಸುವಂಥ ಶಕ್ತಿ ಇರಲ್ಲ. ಈಗ ಫಾರ್ ಎಕ್ಸಾಂಪಲ್ ಒಂದು ಬ್ಯಾಂಕ್ ಐತಿ, ಆ ಬ್ಯಾಂಕ್ದವ್ರು ಯಾಕೆ ಸಾಫ್ಟ್ವೇರ್ ಇಂಜಿನಿಯರ್ನ ಹೈರ್ ಮಾಡಿ ಒಂದು ಸಾಫ್ಟ್ವೇರ್ ಟೀಮ್ ಇದನ್ನು ಮಾಡಬೇಕು ಅಂತ ವಿಚಾರ ಮಾಡ್ತಿದ್ರು. ಅಥವಾ ಒಂದು ಕಾರ್ ಕಂಪ್ನಿ ಐತಿ, ಅವ್ರ ಮೇನ್ ಬಿಸ್ನೆಸ್ ಏನೈತಿ, ಕಾರ್ ಸೆಲ್ ಮಾಡೋದೈತಿ. ಸೊ ಅವ್ರು ಯಾಕೆ ಸಾಫ್ಟ್ವೇರ್ ಇಂಜಿನಿಯರ್ಸ್ ಹೈರ್ ಮಾಡಬೇಕು, ಅವ್ರೇನಂದ್ರೆ ಆಯ್ತು ಈ ಕೆಲಸ ನಾವು ಏನು ಮಾಡ್ತೀವಿ, ಇನ್ನೊಬ್ಬರಿಗೆ ಔಟ್ಸೋರ್ಸ್ ಮಾಡ್ತೀವಿ ಅಂತಂದು. ಇಂಡಿಯಾ ಬಿಕೇಮ್ ಒನ್ ಆಫ್ ದ ಬಿಗ್ಗೆಸ್ಟ್ ಹಬ್ ಫಾರ್ IT ಸರ್ವಿಸಸ್ ಇಂಡಸ್ಟ್ರಿ. ಸೊ ನೀವೇನೀಗ ಇನ್ಫೋಸಿಸ್, TCS, HCL, ವಿಪ್ರೋ ಇವೆಲ್ಲ ಏನು ಹೆಸರು ಕೇಳ್ತಿರಲ್ಲ, ದೇ ಆರ್ ಆಲ್ ದ ಲೀಡರ್ಸ್, ವರ್ಲ್ಡ್ ಲೀಡರ್ಸ್ ಇನ್ IT ಸರ್ವಿಸಸ್. ಸೊ ಏನಂದರೆ ಈಗ ಒಂದು ಬಿಸ್ನೆಸ್ ಇರುತ್ತೆ, ಆ ಬಿಸ್ನೆಸ್ ಇದ್ದದ್ದು ಇಟ್ ಕುಡ್ ಬಿ ಎನಿವೇರ್ ಇನ್ ದ ವರ್ಲ್ಡ್. ಅವ್ರೇನು ಮಾಡ್ತಾರೆ, ಅವ್ರ ಬಿಸ್ನೆಸ್ಸದ ರಿಕ್ವೈರ್ಮೆಂಟ್ ಎಲ್ಲ ತೊಗೊಂಡು ಅದನ್ನು ಈ ಸರ್ವಿಸ್ ಕಂಪ್ನೀಸ್ ಕೊಡ್ತಾರೆ. ಆ ಸರ್ವಿಸ್ ಕಂಪ್ನಿ ಅದಕ್ಕೆ ಎಷ್ಟು ಮಂದಿ ಇಂಜಿನಿಯರ್ಸ್ ಬೇಕು, ಅವ್ರಿಗೆ ಏನು ಸ್ಕಿಲ್ ಇರಬೇಕು, ಎಷ್ಟು ಎಕ್ಸ್ಪೀರಿಯನ್ಸ್ ಇರಬೇಕು, ಆಮೇಲೆ ಅದನ್ನು ನಾಟ್ ಜಸ್ಟ್ ಡೆವಲಪಿಂಗ್, ಅದನ್ನು ಬರೀ ಡೆವಲಪ್ ಮಾಡೋದು, ಆಮೇಲೆ ಅದನ್ನು ಡಿಪ್ಲಾಯ್ ಮಾಡೋದು, ಅದನ್ನು ಮೇಂಟೈನ್ ಮಾಡೋದು, ಮತ್ತು ಅದನ್ನು ಅದರೊಳಗೆ ಇಂಪ್ರೂವ್ಮೆಂಟ್ಸ್ ಅಥವಾ ಎನ್ಹಾನ್ಸ್ಮೆಂಟ್ ಮಾಡೋದು, ಈ ಥರ ಮಲ್ಟಿ ಇಯರ್ ಕಾಂಟ್ರಾಕ್ಟ್ ಇನ್ವಾಲ್ವಿಂಗ್ ಥೌಸಂಡ್ಸ್ ಆಫ್ ಇಂಜಿನಿಯರ್ಸ್. ಆ ಥರ ವರ್ಕ್ ಏನಾಯಿತು, ಇಂಡಿಯಾಗೆ ಬರೋಕ್ಕೆ ಶುರು ಆಯಿತು. ಆವಾಗ ಇವೆಲ್ಲ IT ಸರ್ವಿಸಸ್ ಕಂಪ್ನೀಸ್ ಎಲ್ಲ ಗ್ರೋ ಆಗೋಕ್ಕೆ ಶುರು ಆದವು ಇಲ್ಲಿ. ಹೀಗಾಗಿ ವರ್ಲ್ಡ್ದಾಗಿಂದ ಮೇಜರ್ ಬಿಸ್ನೆಸಸ್ US, ಯುರೋಪ್, ಇನ್ಫ್ಯಾಕ್ಟ್ ಇವನ್ ಇನ್ ದ ಅದರ್ ಪಾರ್ಟ್ಸ್ ಆಫ್ ದ ವರ್ಲ್ಡ್ ಆಲ್ಸೋ, ಅವ್ರಿಗೆ ಎಲ್ಲೆಲ್ಲಿ ಆ ಬಿಸ್ನೆಸ್ದವ್ರಿಗೆ ಸಾಫ್ಟ್ವೇರ್ ಬೇಕಿತ್ತಲ್ಲ ಅದನ್ನೆಲ್ಲ ಅವ್ರು ಏನು ಮಾಡಕತ್ರು, ದೇ ಸ್ಟಾರ್ಟೆಡ್ ಔಟ್ಸೋರ್ಸಿಂಗ್ ಟು ಇಂಡಿಯಾ ಆ್ಯಂಡ್ ದ IT ಸರ್ವಿಸಿಂಗ್ ಇಂಡಸ್ಟ್ರಿ ರಿಯಲಿ ಬೂಮ್ಡ್ ಬಿಕಾಸ್ ನಾವು we were able to train lakhs and lakhs of people on these IT tools and technology and the skill. ಸೊ ಇದ್ರೊಳಗೆ ಏನಾಗುತ್ತಂದ್ರೆ ಆ ಕ್ಲೈಂಟ್ ಹೇಳ್ತಾರೆ ನಿಮಗೇನು ರಿಕ್ವೈರ್ಮೆಂಟ್ ಬೇಕು, ಆಮೇಲೆ ಯಾವ ಥರ ಟೆಕ್ನಾಲಜಿ ಬೇಕು. ಅಫ್ಕೋರ್ಸ್ ಸರ್ವಿಸ್ ಕಂಪ್ನಿನೂ ಅವ್ರು ಸಜೆಸ್ಟ್ ಮಾಡ್ತಾರೆ, ಈ ಟೂಲ್ಸ್ ಯೂಸ್ ಮಾಡಿರಿ, ಟೆಕ್ನಾಲಜಿ ಯೂಸ್ ಮಾಡಿರಿ ಅಂತ. ದೆನ್ ಬೇಸ್ಡ್ ಆನ್ ದಟ್ ಕೊಲಾಬ್ರೇಷನ್ ಈ ಥರ ರೆಡಿ ಆಗಕ್ಕೆ ಶುರು ಆಯಿತು. ಇದು ರೆಡಿ ಆದಾಗ ಇಲ್ಲೇನಾಯಿತು, IT ಸರ್ವಿಸಸ್ ಒಳಗೆ ಈಗ ನೀವು ಸೇ ಫಾರ್ ಎಕ್ಸಾಂಪಲ್ 1,000 ಮಂದಿ ಅದಾರ ಅಂತ ತಿಳ್ಕೊರಿ. 1,000 ಮಂದಿ ಇದ್ರಂದ್ರೆ ಅದ್ರಾಗ ಅಟ್ಲೀಸ್ಟ್ ಒಂದು 20-30 ಅಥವಾ 20 to 50 ಪೀಪಲ್ ಇವ್ರನ್ನೇನು ಮಾಡ್ತಾರೆ, ಅಲ್ಲಿ ಎಲ್ಲಿ ಯಾವ ಕಂಟ್ರಿ ಒಳಗೆ ಅವ್ರ ಕಸ್ಟಮರ್ ಇರ್ತಾನಲ್ಲ ಅಲ್ಲಿ ಕಳಿಸಬೇಕಾಗತ್ತೆ. ಇನ್ನು ರಿಮೈನಿಂಗ್ ಪೀಪಲ್ ಅವ್ರು ಏನಾದರೂ ಇಲ್ಲಿ ಇಂಡಿಯಾದೊಳಗೆ ವರ್ಕ್ ಮಾಡಕತ್ತರು. ಇದ್ರೊಳಗೆ ಹೆಂಗಂದ್ರೆ ಕಸ್ಟಮರ್ ಈಸ್ ಡ್ರೈವಿಂಗ್ ದೀಸ್ ಕಂಪನೀಸ್ ಆನ್ ವಾಟ್ ಟೆಕ್ನಾಲಜಿ ಟು ಬಿ ಡನ್, ವೆದರ್ ಅದನ್ನು ಅಪ್ಗ್ರೇಡ್ ಮಾಡಬೇಕು ಮಾಡಬಾರ್ದು, ಅಥವಾ ಅದನ್ನು ಮೇಂಟೆನೆನ್ಸ್ ಮೋಡ್ನಾಗ ಇಡಬೇಕು. ಸೊ ಆ ಬಿಸ್ನೆಸ್ದು ಮೇನ್ ಕೋರ್ ಬಿಸ್ನೆಸ್ ಏನಿರುತ್ತೆ, ಬ್ಯಾಂಕಿಂಗ್ ಇರುತ್ತೆ, ಆಟೋಮೊಬೈಲ್ ಇರುತ್ತೆ, ರಿಟೇಲ್ ಇರುತ್ತೆ, ಹೆಲ್ತ್ ಕೇರ್ ಇರುತ್ತೆ. ಅಲ್ಲಿ ಅವ್ರದ್ದು ಡೈನಾಮಿಕ್ಸ್ ಹೆಂಗಿರುತ್ತಲ್ಲ, ಬೇಸ್ಡ್ ಆನ್ ದ್ಯಾಟ್ ದೇ ವಿಲ್ ಡಿಸೈಡ್ ಈ ಸಾಫ್ಟ್ವೇರ್ ನಾವು ಇನ್ವೆಸ್ಟ್ ಮಾಡಬೇಕು ಮಾಡಬಾರ್ದು, ನಮಗೆ 1,000 ಜನ ಬೇಕು, 5,000 ಜನ ಬೇಕು. ಸೊ ದಿಸ್ ಈಸ್ ಅ ವೆರಿ ಡಿಪೆಂಡೆಂಟ್ ಮಾರ್ಕೆಟ್ ಬಿಕಾಸ್ ಎಂಡ್ ಆಫ್ ದ ಡೇ IT ಸರ್ವಿಸಸ್ ಈಸ್ ಅ ಬಿ ಟು ಬಿ ಬಿಸ್ನೆಸ್. ಆಮೇಲೆ ಇದ್ರದ್ದೇನು ಇವ್ರು ಪ್ರಾಡಕ್ಟ್ ಅಥವಾ ಸರ್ವಿಸ್ ಡೆಲಿವರ್ ತಯಾರು ಮಾಡ್ತಾರಲ್ಲ, ಅದನ್ನು ದಟ್ ಕೋಡ್ ಆ್ಯಂಡ್ ದಟ್ ಸಾಫ್ಟ್ವೇರ್ ಇರುತ್ತಲ್ಲ, ಇಟ್ ಈಸ್ ವೆರಿ ಪ್ರೊಪ್ರಿಯೇಟ್ರಿ, ಇಟ್ ಈಸ್ ಓನ್ಡ್ ಬೈ ದ ಕ್ಲೈಂಟ್ ಓನ್ಲಿ. ಆ ಸಾಫ್ಟ್ವೇರ್ ತೊಗೊಂಡು ಇವ್ರು ಇನ್ನೊಬ್ರಿಗೆ ಯಾರಿಗೂ ಮಾರಕ್ಕೆ ಬರೋಂಗಿಲ್ಲ. ಸೊ ಅಲ್ಲೇನಾಗುತ್ತೆ, ಜಾಸ್ತಿ ಇಂಡಿವಿಜುವಲ್ ಕ್ಲೈಂಟ್ಸಿಗೆ ಬೇರೆ ಬೇರೆ ಸಾಫ್ಟ್ವೇರ್ ಮಾಡಬೇಕಾಗುತ್ತೆ. ಅಫ್ಕೋರ್ಸ್ ಓಪನ್ ಸೋರ್ಸ್ನಾಗ ಏನು ತೊಗೋತಾರ ದಟ್ ಎನಿಬಡಿ ಕ್ಯಾನ್ ಯೂಸ್ ಇಟ್ ಆ್ಯಂಡ್ ಎನಿಬಡಿ ಕ್ಯಾನ್ ಲಿವರೇಜ್ ದಟ್ ಸಾಫ್ಟ್ವೇರ್. ಬಟ್ ಜನರಲಿ ಅವ್ರದ್ದೇನು ಕಂಪ್ನಿ ರಿಲೇಟೆಡ್ ಸಾಫ್ಟ್ವೇರ್ ಇರುತ್ತಲ್ಲ, ಇಟ್ ಈಸ್ ಆಲ್ ವೆರಿ ಸೀಕ್ರೆಟ್ಲಿ ಗಾರ್ಡೆಡ್ ಆ್ಯಂಡ್ ದೇ ಮೇ ಬಿ ವರ್ಕಿಂಗ್ ಫಾರ್ 2 ಡಿಫ್ರೆಂಟ್ ಕಂಪ್ನೀಸ್. ಇನ್ಫ್ಯಾಕ್ಟ್ ಎಷ್ಟೋ ಸರಿ ಹೆಂಗಾಗುತ್ತಂದ್ರೆ IT ಸರ್ವಿಸ್ ಕಂಪ್ನಿ ಮೇ ಬಿ ವರ್ಕಿಂಗ್ ಫಾರ್ ದ ಕಾಂಪಿಟೇಟರ್ ಆಲ್ಸೋ. ಸೊ ದೇ ಫಿಸಿಕಲಿ ಐಸೋಲೇಟ್ ಬೋತ್ ದ ಟೀಮ್ಸ್ ಆ್ಯಂಡ್ ಮೇಕ್ ಶ್ಯೂರ್ ದಟ್ ದೆರ್ ಈಸ್ ನೋ ಕಮ್ಯುನಿಕೇಷನ್ ಆರ್ ಕೊಲಾಬ್ರೇಷನ್ ಬಿಟ್ವೀನ್ ದೆಮ್. This is about IT services. But IT products ಐತಲ್ಲ, this industry also started growing very well. ಅಂದ್ರೆ ಮೊದಲ ಸಾಫ್ಟ್ವೇರ್ ಅಂದರೆ ಏನಂತು, ಬರೀ ಸೈಂಟಿಸ್ಟ್ಗಳಿಗೆ ಅಥವಾ ಇಂಜಿನಿಯರ್ಸಿಗೆ ಹಾರ್ಡ್ಕೋರ್ ರಿಸರ್ಚ್ಗೆ ಅಂತಲೇ ಇತ್ತು. ಬಟ್ ಸ್ಲೋಲಿ ಏನಾಯ್ತು, ಮನೆಯೊಳಗೆ ಯೂಸ್ ಮಾಡಕತ್ರ, ಕನ್ಸ್ಯೂಮರ್ಸ್ ಯೂಸ್ ಮಾಡಕತ್ರ. ಈಗ ನೋಡ್ರಿ, ನಮ್ಮ ಇಂಡಿಯಾದಾಗ ಅಂಕರ ನಾವು ದಿನ ಎಷ್ಟು ಕನ್ಸ್ಯೂಮರ್ ಸಾಫ್ಟ್ವೇರ್ ಯೂಸ್ ಮಾಡ್ತೀವಿ. ನಮ್ಮದೆಲ್ಲ UPI ಆ್ಯಪ್ಸ್ ಯೂಸ್ ಮಾಡ್ತೀವಲ್ಲ, ದೇ ಆರ್ ಆಲ್ IT ಪ್ರಾಡಕ್ಟ್ಸ್ ಆ್ಯಂಡ್ ದೇ ಆರ್ ಆಲ್ B2C ಪ್ರಾಡಕ್ಟ್ಸ್. ಆಮೇಲೆ ಡೆಲಿವರಿ ಆ್ಯಪ್ಸ್, ಈ ಗ್ರಾಸರಿ ಹಿಡ್ಕೊಂಡು, ವೆಜಿಟೇಬಲ್ ಹಿಡ್ಕೊಂಡು, ನ್ಯೂಸ್ ಪೇಪರ್, ಮಿಲ್ಕ್, ಎಗ್, ಬ್ರೆಡ್, ಎವ್ರಿಥಿಂಗ್ ಕಮ್ಸ್ ಹೋಮ್ ಇನ್ ಇಂಡಿಯಾ. ಸೊ ಅವು ಎಲ್ಲ ಡೆಲಿವರಿ ಆ್ಯಪ್ಸು ಏನೋ ಅವು ಎಲ್ಲ B2C. ಆಮೇಲೆ ನಿಮ್ಮದು ಶಾಪಿಂಗ್, ಬ್ಯಾಂಕಿಂಗ್, ಆಮೇಲೆ ಟ್ರಾವೆಲ್. ಸೊ ಆಲ್ಮೋಸ್ಟ್ ಎವ್ರಿಥಿಂಗ್ that we are using in our day to day, ಇವೆಲ್ಲ ಏನ್ರಿ, these are all B2C. So they have built the product
and with that product the business is directly engaging with the customer and they are working directly to do this. ಇತ್ತೀಚೆಗೆ ಹೆಂಗಾಗೈತಂದ್ರೆ ನೋ ಮ್ಯಾಟರ್ ವಾಟ್ ಬಿಸ್ನೆಸ್ ಯು ಡು, ನೀವು ಏನು ಬೇಕಾದ ಬಿಸ್ನೆಸ್ ಮಾಡಿರಿ, ನೀವು ಸಾಫ್ಟ್ವೇರ್ ಯೂಸ್ ಮಾಡಿಲ್ಲ ಅಂದ್ರೆ ನೀವು ಬಿಸ್ನೆಸ್ ಒಳಗೆ ಸಕ್ಸೀಡ್ ಆಗೋದು ಭಾಳ ಕಠಿಣ ಐತಿ. ಬಿ ಇಟ್ ಎನಿ ಇಂಡಸ್ಟ್ರಿ, ಫುಡ್ ಇರ್ಬೋದು, ಫ್ಯಾಷನ್ ಇರ್ಬೋದು, ಟ್ರಾವೆಲ್ ಇರ್ಬೋದು, ಬಿ ಇಟ್ ಎನಿಥಿಂಗ್, ಈವನ್ ಮ್ಯಾನುಫ್ಯಾಕ್ಚರಿಂಗ್, ನೀವು ಅದರೊಳಗೆ ಸಾಫ್ಟ್ವೇರ್ ಟೆಕ್ನಾಲಜಿ ಯೂಸ್ ಮಾಡಿಲ್ಲ ಅಂದ್ರೆ ನಿಮ್ಮ ಕಾಂಪಿಟೇಟರ್ಸ್ ವಿಲ್ ಬಿ ಅಹೆಡ್ ಆಫ್ ಯು. ಒಂದು ನಿಮಗೆ ಭಾರಿ ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳ್ತೀನಿ. ನಾ ಈ ಪ್ರಶ್ನೆ ಭಾಳ ಮಂದಿ ಕೇಳೇನಿ, ನನಗೆ ಕಡಿಮೆ ಜನ ಉತ್ತರ ಹೇಳ್ಯಾರ. ಇಂಡಿಯಾ ಒಳಗೆ ಫಸ್ಟ್ ಸೂಪರ್ ಕಂಪ್ಯೂಟರ್ ಯಾರು ತೊಗೊಂಡ್ರು ಅಥವಾ ಅದು ಎಲ್ಲಿ ಬಂತು ಅಂತ ನಿಮಗಿದು ಉತ್ತರ ಗೊತ್ತಿದ್ರೆ ಕಮೆಂಟ್ನಾಗ ಹೇಳ್ರಿ. ನನಗೆ ಸುಮಾರು ಜನ ಗೆಸ್ ಮಾಡಿ ಏನಂದ್ರೆ ಮೋಸ್ಟ್ಲಿ ಒನ್ ಆಫ್ ದ IITs ಬಂದಿರ್ಬೋದು. ಹೆಂಗಿದ್ರು ಕಂಪ್ಯೂಟರ್ ಸೈನ್ಸ್ IIT ಬಾಂಬೆದಾಗ ಇಸ್ ಲಿಟಲ್ ಅಹೆಡ್, ಮೇ ಬಿ ಇಟ್ ಕೇಮ್ ಟು IIT ಬಾಂಬೆ ಆರ್ ಮೇ ಬಿ IIT ಡೆಲ್ಲಿ ಅಂತ ಹೇಳಿದ್ರು. But there was a company which got the computer even before IIT Bombay got, and this is what I read in one of the book. Okay, so in around 1980s ಒಳಗೆ Asian Paints, so Asian Paints ಫಸ್ಟ್ ಕಂಪ್ಯೂಟರ್ ಇಂಪೋರ್ಟ್ ಮಾಡತ್ತಂತ ಮಾಡಿ ಅವ್ರ ಸಿಸ್ಟಮ್ ಎಲ್ಲ ಅವ್ರು ಏನು ಮಾಡಕತ್ರ ಅದರ ಡೇಟಾ ಅಲ್ಲಿ ಇದನ್ನು ಮಾಡಕತ್ರ. ಆ್ಯಂಡ್ ಇವೆಂಚುಲಿ ಏಷ್ಯನ್ ಪೇಂಟ್ಸ್ ಇನ್ವೆಸ್ಟೆಡ್, ಅದು ಲಾಟ್ ಆಫ್ ದುಡ್ಡು ಇನ್ವೆಸ್ಟ್ ಮಾಡಿ ಅವ್ರದ್ದು ಸಾಫ್ಟ್ವೇರ್ ಎಲ್ಲ ಬಿಲ್ಡ್ ಮಾಡ್ಯಾರ. ಯಾವ ಲೆಕ್ಕಕ್ಕೆ ಬಿಲ್ಡ್ ಮಾಡ್ಯಾರ ಅಂದ್ರೆ ಏಷ್ಯನ್ ಪೇಂಟ್ಸ್ ಐತಲ್ಲ ಅದ್ರೊಳಗೆ ಅವ್ರದ್ದು ಹ್ಯೂಜ್ ಇದಿಲ್ಲ, ಮಿಡಲ್ ಮ್ಯಾನ್ ಇಲ್ಲ, ಮಿಡಲ್ ಮ್ಯಾನ್ ಡಿಸ್ಟ್ರಿಬ್ಯೂಷನ್ ಚಾನಲ್ ಒಳಗೆ ಭಾಳ ಮಿಡಲ್ ಮ್ಯಾನ್ ಇಲ್ಲ. ಕಂಪ್ನಿಯಿಂದ ಡೈರೆಕ್ಟ್ ರಿಟೇಲ್ ಶಾಪ್ಗೆ ಗುಡ್ ಲಾರ್ಜ್ ಪಾರ್ಟ್ ಆಫ್ ದಟ್ ಸಪ್ಲೈ ಚೈನ್ ಈಸ್ ಕಂಟ್ರೋಲ್ಡ್ ಬೈ ದ ಏಷ್ಯನ್ ಪೇಂಟ್ಸ್ ಕಂಟ್ರೋಲ್ ಮಾಡ್ತಾರಂತ. ಅವರಿಗೆ ಪರ್ಟಿಕ್ಯುಲರ್ ಯಾವ ಒಂದು ಊರೊಳಗೆ, ಈ ಏರಿಯಾ ಒಳಗೆ, ಈ ಶಾಪ್ಗೆ ಆನ್ ದಿಸ್ ಮಂತ್ ಆರ್ ದಿಸ್ ವೀಕ್, ಆ ಮಂತ್ ಮತ್ತು ಆ ವೀಕಿಗೆ ಎಷ್ಟು ಕ್ವಾಂಟಿಟಿ ಪೇಂಟ್ ಬೇಕಾಗ್ತೈತಿ, ಯಾವ ಕಲರ್ ಬೇಕಾಗ್ತೈತಿ ಅಂತ ಅವ್ರದ್ದು ಸಿಸ್ಟಮ್ ಹೇಳುತ್ತಂತ. ಬೇಸ್ಡ್ ಆನ್ ದ್ಯಾಟ್ ದಿಸ್ ಡೇಟಾ ಅವರಿಗೆ ಎಂಟೈರ್ ಡಿಸ್ಟಿಕ್ಕಿಗೆ ಎಷ್ಟು ಬೇಕು, ಸ್ಟೇಟಿಗೆ ಎಷ್ಟು ಬೇಕು ಅಂತ ಗೊತ್ತಾಗತ್ತೆ. ಬೇಸ್ಡ್ ಆನ್ ದ್ಯಾಟ್ ಅವರು ರಾ ಮೆಟೀರಿಯಲ್ ಪ್ರೊಕ್ಯೂರ್ ಮಾಡಿ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಅಲ್ಲಿ ಡೆಲಿವರ್ ಮಾಡಿ ಇನ್ ಲೆಸ್ ದೆನ್ 3 or 4 weeks, ಅಂದ್ರೆ ಫ್ರಮ್ ರಾ ಮೆಟೀರಿಯಲಿಂದ ತೊಗೊಂಡು ಮ್ಯಾನುಫ್ಯಾಕ್ಚರ್ ಮಾಡಿ ಇಲ್ಲಿ ಡೆಲಿವರ್ ಮಾಡಿ ಇದರಾಗಿಂದ ಕ್ಯಾಶ್ ವಾಪಸ್ ರಾ ಮೆಟೀರಿಯಲ್ ಯಾರು ಕೊಟ್ಟಿದ್ರಲ್ಲ ಅವ್ರಿಗೆ ರಿಟರ್ನ್ ಮಾಡ್ತಾರಂತವ್ರು. ಯಾವ ಕಂಪ್ನಿ ಇದನ್ನು ಲೆಸ್ ದೆನ್ 3-4 weeksನೇ ಮಾಡುತ್ತಲ್ಲ ಇಟ್ ವಿಲ್ ಬಿ ಹೈಲಿ ಕಾಂಪಿಟೇಟಿವ್. ಇಲ್ಲಾಂದ್ರೆ ಜನರಲಿ ಇಂಡಸ್ಟ್ರಿ ಒಳಗೆ ರಾ ಮೆಟೀರಿಯಲ್ ಯಾರು ಕೊಡ್ತಾರಲ್ಲ ಅವ್ರಿಗೆ ಹೊರಗೆ ರೊಕ್ಕ ಕೊಡ್ಬೇಕಂದ್ರೆ 3 ತಿಂಗಳಾಗತ್ತೆ. ಇದು ಯಾಕೆ ಸಾಧ್ಯ ಆಯ್ತಂದ್ರೆ ವೆರಿ ಅರ್ಲಿ ಆನ್ ಏಷ್ಯನ್ ಪೇಂಟ್ಸ್ದವ್ರು ಏನು ಮಾಡಿದ್ರು, ದೇ ಇನ್ವೆಸ್ಟೆಡ್ ಮನಿ ಇನ್ ಸಾಫ್ಟ್ವೇರ್. ಹೀಗಾಗಿ ಈಗ ಅವ್ರ ಹತ್ರ ಎಷ್ಟೋ ವರ್ಷದ ಡೇಟಾ ಐತಿ. ಆ ಡೇಟಾಯಿಂದ ಅವ್ರು ಏನದ ದೇ ಆರ್ ಏಬಲ್ ಟು ಡೂ ದಿಸ್. ಸೊ ಮ್ಯಾಲೆ ನಿಮಗೆ ನೋಡಿದ್ರೆ ಏನು ಅನಿಸುತ್ತೆ, ಏಷ್ಯನ್ ಪೇಂಟ್ಸ್ ಇಸ್ ಅ ಪೇಂಟ್ ಕಂಪನಿ, ಬಟ್ ಇಂಟರ್ನಲಿ there is an IT system, the software system, which is a powerhouse of this company. Another best example of this company is, so Tesla ಯಾವ ಕಂಪ್ನಿ ಅಂದ್ರೆ ಎಲ್ಲೊಬ್ರು ಅಂತಾರೆ ಕಾರ್ ಕಂಪ್ನಿ ಅಂತ, ಬಟ್ ಬಿಹೈಂಡ್ ದ ಸೀನ್ ಟೆಸ್ಲಾ ಒಳಗೆ ದೇರ್ ಇಸ್ ಹ್ಯೂಜ್ ಅಮೌಂಟ್ ಆಫ್ ಸಾಫ್ಟ್ವೇರ್ ದಟ್ ಗೋಸ್ ಇನ್, ಆ್ಯಂಡ್ ಭಾಳ ಮಂದಿ ಸಾಫ್ಟ್ವೇರ್ ಇಂಜಿನಿಯರ್ಸ್ ಟೆಸ್ಲಾದಾಗ ವರ್ಕ್ ಮಾಡ್ತಾರೆ. ನನಗೊಂದು ಬ್ಯಾಂಕದ್ದು ಡೀಟೇಲ್ ಗೊತ್ತಾಯ್ತು ರೀಸೆಂಟಾಗಿ, ಆ ಬ್ಯಾಂಕ್ ಹೆಸರು ಹೇಳಲ್ಲನ. ಆ ಬ್ಯಾಂಕದ್ದು ಬಾಂಬೆದಾಗ ಹೆಡ್ ಕ್ವಾರ್ಟರ್ಸ್ ಐತಿ. ಅಲ್ಲಿ 5,000ಕ್ಕಿಂತ ಜಾಸ್ತಿ ಜನ ಸಾಫ್ಟ್ವೇರ್ ಇಂಜಿನಿಯರ್ಸ್ ವರ್ಕ್ ಮಾಡತ್ತಾರಂತ, ಮೋರ್ ದೆನ್ 5,000 ಸಾಫ್ಟ್ವೇರ್ ಇಂಜಿನಿಯರ್ಸ್. ಯಾಕೆ ಹಿಂಗಾಗ್ತೈತೆ ಅಂದ್ರೆ ಕ್ರಮೇಣ ಹೆಂಗಾಗ್ತೈತೆ ಅಂದ್ರೆ ನೀವು ಬೇಕಾದ ಬಿಸ್ನೆಸ್ ಮಾಡಿರಿ, ಆ ಬಿಸ್ನೆಸ್ ಒಳಗೆ ಏನಾರ ನಿಮ್ಮದು IT ಭಾಳ ಮಹತ್ವ ಇತ್ತಂದ್ರೆ ನೀವು ಅದನ್ನು ಔಟ್ಸೋರ್ಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ನೀವು ಅದನ್ನು ನಿಮ್ಮ ಕಂಪ್ನಿ ಒಳಗನ ಅದ್ರದ್ದು ಕಂಟ್ರೋಲ್ ಇಟ್ಕೋಬೇಕಾಗ್ತೈತಿ. ಈಗ ನೋಡಿರಿ, ನೀವು ಬೆಂಗಳೂರಾಗ ರಿಂಗ್ ರೋಡ್ ಮ್ಯಾಗ ಹೋಗ್ರಿ, ಮೇಜರ್ ಕಂಪ್ನೀಸ್ ಏನದಲ್ಲ ಅಮೇರಿಕಾದು, ಅವ್ರದ್ದು ಎಲ್ಲರದು ಇಲ್ಲಿ ಆಲ್ರೆಡಿ ನಿಮಗೆ ನೇಮ್ ಪ್ಲೇಟ್ ಕಾಣಕ್ಕೆ ಶುರು ಆಗೈತಿ. ಯಾಕಂದ್ರೆ ಅವ್ರು ಇಲ್ಲಿ ಔಟ್ಸೋರ್ಸ್ ಮಾಡಿದ್ರು ಸದ್ಯಕ್ಕೆ ಇಲ್ಲಿ ಒಂದು ಅವ್ರಿಗೆ ಟೀಮ್ ಬೇಕಾಗ್ತೈತಿ. ಸ್ಲೋಲಿ ಅವ್ರು ಏನು ಮಾಡಾಕ್ತಾರ, ಕ್ರಿಟಿಕಲ್ ಸಮ್ ಪಾರ್ಟ್ಸ್ ಅವ್ರು ತಾವೇ ಎಂಪ್ಲಾಯೀಸ್ ಹೈರ್ ಮಾಡಿ ತಾವೇ ಡೆವಲಪ್ ಮಾಡ್ಸತ್ತಾರ. ಸಮ್ ಪೋರ್ಷನ್ ಅಫ್ಕೋರ್ಸ್ ಇನ್ನೂ ಔಟ್ಸೋರ್ಸ್ ಮಾಡತ್ತಾರ, ಇಲ್ಲಂತಿಲ್ಲ. ಬಟ್ ಸ್ಲೋಲಿ ಏನಾಗ್ತೈತೆ ಅಂದ್ರೆ ಪ್ರತಿಯೊಂದು ಕಂಪ್ನಿ ನೀವು ಬೇಕಾದ ಪ್ರಾಡಕ್ಟ್ ಮಾಡಿರಿ, ನೀವು ಏನಾಗ್ತೀರಿ ಸ್ಲೋಲಿ ನಿಮ್ಮ ಬ್ಯಾಕ್ ಎಂಡ್ನಾಗ ಒಂದು ದೊಡ್ಡ IT ಟೀಮ್, ಸಾಫ್ಟ್ವೇರ್ ಟೀಮ್ ನಿಮ್ಗೆ ಬೇಕಾಗತ್ತೆ. ಹೀಗಾಗಿ there is one data ಏನಂದ್ರೆ ವರ್ಲ್ಡ್ GDPದು 5% we are spending on IT right now, and ಇದು within less than 10 years this will grow to 10% of the world's GDP of the world. ಯಾಕಂದ್ರೆ ಪ್ರತಿಯೊಂದು ಇಂಡಸ್ಟ್ರಿ ಒಳಗೆ, ಆಮೇಲೆ ಸ್ಪೆಷಲಿ ಗೋರ್ಮೆಂಟ್ ಸೆಕ್ಟರ್ನಾಗ ನೋಡ್ರಿ, 10 ವರ್ಷಕ್ಕೆ ಕಂಪೇರ್ ಮಾಡಿ ಈಗ ನೋಡ್ರಿ ಎಷ್ಟೋ ಗೋರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ಇನ್ ಇಂಡಿಯಾ ಓನ್ಲಿ ಬಹಳಷ್ಟು ಗೋರ್ಮೆಂಟ್ ಡಿಪಾರ್ಟ್ಮೆಂಟ್ ಒಳಗೆ ಈಗ ಸಾಫ್ಟ್ವೇರ್ ಬರತೈತಿ. ಇನ್ಫ್ಯಾಕ್ಟ್ ನಾ ಮೊನ್ನೆ ರೀಸೆಂಟಾಗಿ ಓದಿದ್ನಿ ಏನಂದರೆ ಬೆಂಗಳೂರಾಗ ಟ್ರಾಫಿಕ್ ವೈಲೇಷನ್ ಯಾರು ಮಾಡ್ತಾರಲ್ಲ ಅವ್ರನ್ನ AI ಮುಖಾಂತರ
ಅವ್ರನ್ನ ಡಿಟೆಕ್ಟ್ ಮಾಡಿ ಅವ್ರಿಗೆ ಡೈರೆಕ್ಟ್ ಬಿಲ್ ಅವರಿಗೆ ಫೈನ್ ಹಾಕೋ ಥರ ಒಂದು ವ್ಯವಸ್ಥೆ ಮಾಡಾಕ್ತಾರೆ. ಸೊ ನಮ್ಮದು ಡೇ ಟು ಡೇ ಲೈಫ್ ಒಳಗೆ ಪ್ರತಿಯೊಂದು ಸೆಕ್ಟರ್ ಒಳಗೆ ಪ್ರತಿಯೊಂದು ಸೆಗ್ಮೆಂಟ್ ಒಳಗೆ ಎಲ್ಲೆಲ್ಲಿ ಹ್ಯೂಮನ್ ಪ್ರೊಡಕ್ಟಿವಿಟಿ ನಾವು ಜಾಸ್ತಿ ಮಾಡ್ಬೋದಲ್ಲ ಅಲ್ಲಿ ಎಲ್ಲ ಕಡೆನೂ ಸಾಫ್ಟ್ವೇರ್ ಏನಾಗುತ್ತೆ ಪೆನಿಟ್ರೇಟ್ ಹಾಕೊಂತ ಹೋಗುತ್ತೆ. ಸೊ ಐ ಟಿ ಇಂಡಸ್ಟ್ರಿ ಓವರಾಲ್ ಇನ್ 2022-23 ಒಳಗೆ ದ ಟೋಟಲ್ ಐ ಟಿ ಇಂಡಸ್ಟ್ರಿ ವಾಸ್ ಆಲ್ಮೋಸ್ಟ್ ನಿಯರ್ 2023 ಐ ಟಿ ಇಂಡಸ್ಟ್ರಿದ ಟೋಟಲ್ ಏನಂತಾರೆ ರೆವಿನ್ಯೂ ಅಂತಾರಲ್ಲ ದಟ್ ರೆವಿನ್ಯೂ ಇಸ್ ಆಲ್ಮೋಸ್ಟ್ ಟಚಿಂಗ್ 1 ಟ್ರಿಲಿಯನ್. ನಿಮಗೆ ಇನ್ನೊಂದು ಉದಾಹರಣೆ ಕೊಡ್ತೀನಿ. ವರ್ಲ್ಡ್ದ ಟಾಪ್ 10 ಕಂಪ್ನೀಸ್ ನೋಡ್ರಿ. ಟಾಪ್ 10 ಕಂಪ್ನೀಸ್ ಒಳಗೆ ಒಂದು ಯಾವುದೋ ಸೌದಿದೊಂದು ಆಯಿಲದೊಂದು ಕಂಪ್ನಿ ಐತಿ, ಆಮೇಲೆ ಬರ್ಕ್ಷರ್ ಹ್ಯಾತ್ವೇ ಒಂದು ಐತಿ ವಿಚ್ ಇಸ್ ಅ ಇನ್ವೆಸ್ಟಿಂಗ್ ಕಂಪ್ನಿ, ರೈಟ್? ಇದನ್ನ ಎರಡು ಬಿಟ್ರೆ ಉಳ್ಕಿದ ಎಲ್ಲ ಕಂಪ್ನಿ ಟೆಕ್ನಾಲಜಿ ಬೇಸ್ಡನ. ಮೈಕ್ರೋಸಾಫ್ಟ್, ಆ್ಯಪಲ್, ಅಮೆಝಾನ್, ಗೂಗಲ್, ಫೇಸ್ಬುಕ್, ಆಮೇಲೆ ಈಗ ಎನ್ವಿಡಿಯಾ ಬಂದೈತಿ. ಯಾಕಂದ್ರೆ ಅವ್ರದ್ದು ಚಿಪ್ ಸೇಲ್ ಜಾಸ್ತಿ ಆಗೈತಿ. ಬಟ್ ಅದು ಎದಕ್ಕಾಗೈತಿ? ಎ ಐ ಮತ್ತು ML ಇಂದನೇ ಆಗೈತಿ. ಸೊ ಸಾಫ್ಟ್ವೇರ್ ಇಂಡಸ್ಟ್ರಿ ಏನೈತಲ್ಲ ಇಟ್ ಈಸ್ ಅ ಗ್ರೋಯಿಂಗ್ ಇಂಡಸ್ಟ್ರಿ ಆ್ಯಂಡ್ ಲಾಟ್ ಆಫ್ ಪೀಪಲ್ ಸೇ ವಿ ಆರ್ ಸ್ಟಿಲ್ ಇನ್ ದ ಅರ್ಲಿ ಸ್ಟೇಜ್. ಮತ್ತು ಸಾಫ್ಟ್ವೇರ್ ಇಂಡಸ್ಟ್ರಿಯಿಂದ ಏನಾಗ್ತೈತೆ ಅಂದ್ರೆ ಹ್ಯೂಮನ್ ಪ್ರೊಡಕ್ಟಿವಿಟಿ ಜಾಸ್ತಿ ಆಗ್ತೈತಿ. ಈಗ ನನಗೆ ಗೊತ್ತೈತೆ ಭಾಳ ಮಂದಿ ಏನಂತಾರೆ ಇದು ಸಾಫ್ಟ್ವೇರ್ ಬಂದಿದ್ದು ಕರೆ ಹುಡುಗರು ಮೊಬೈಲ್ ನೋಡ್ಕೊಂಡು ಕೂಡಾಕ್ತಾರೆ, ಅದರಿಂದ ಅವ್ರದ್ದು ಇದು ಮೆಂಟಲ್ ಹಾಳಾಗ್ತೈತಿ ಅಥವಾ ಅವ್ರ ಐಸ್ ಹಾಳಾಗ್ತೈತಿ, ಹೆಲ್ತ್ ಹಾಳಾಗ್ತೈತಿ ಅಂತಾರೆ. ಅದು ಏನಂದ್ರೆ ನಾವು ಟೆಕ್ನಾಲಜಿಯನ್ನು ಸದುಪಯೋಗ ಪಡಿಸಾಕ್ತಿಲ್ಲ, ನಾವು ಮಿಸ್ಯೂಸ್ ಮಾಡತ್ತೇವೆ ಟೆಕ್ನಾಲಜಿನ. ಬಟ್ ಅವೆಲ್ಲ ಪ್ರಾಬ್ಲಮ್ ಸೊಸೈಟಿ ವಿಲ್ ಫಿಗರ್ ಔಟ್. ಈಗ ಫಾರ್ ಎಕ್ಸಾಂಪಲ್ ಮೆನಿ ಲೀಡರ್ಸ್ ಐ ಟಿ ಒಳಗೆ ಇದ್ದವರು ಅವ್ರು ಹೇಳಿದ್ರು ನಾವು ಮಕ್ಕಳಿಗೆಲ್ಲ ನಾವು ಇದು ಕೊಡಂಗಿಲ್ಲ ಅಂತ, ಗ್ಯಾಜೆಟ್ಸ್ ಕೊಡಲ್ಲ ಅಂತ ಒಂದು ಪರ್ಟಿಕ್ಯುಲರ್ ಏಜ್ ಮಟ್ಟ. ಸೊ ಅದು ಮಿಸ್ಯೂಸ್ ಆಗಿದ್ದಾನೆ ಏನಾಗುತ್ತೆ ಸೊಸೈಟಿ ವಿಲ್ ಲರ್ನ್ ಟು ಇದು ರಿವರ್ಸ್ ದ ಟ್ರೆಂಡ್. ಬಟ್ ಇನ್ ಜನರಲ್ ಏನಾಗ್ತೈತೆ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಅಗ್ರಿಕಲ್ಚರ್ದಾಗ ನೋಡ್ರಿ, ಇಂಡಿಯಾದಾಗ ಬಿಗ್ಗೆಸ್ಟ್ ಪ್ರಾಬ್ಲಮ್ ವಿತ್ ಅಗ್ರಿಕಲ್ಚರ್ ಏನು? ಲೇಬರ್ ಸಿಗ್ತಿಲ್ಲ, ಅಗ್ರಿಕಲ್ಚರಲ್ ಲೇಬರ್ ಸಿಗ್ತಿಲ್ಲ. ನಾವೇನಾರ ಏನು ಎ ಐ ಒಳಗೆ ಬ್ರೇಕ್ ಥ್ರೂ ಆಗೈತಲ್ಲ ಅದನ್ನು ಯೂಸ್ ಮಾಡಿಕೊಂಡು ರೊಬೋಟಿಕ್ಸ್ ಒಳಗೆ ಏನು ಬ್ರೇಕ್ ಥ್ರೂ ಆಗ್ತೈತಿ ಅದು ಎರಡೂ ಕಂಬೈನ್ ಮಾಡಿದ್ರೆ ಅಂತ ತಿಳ್ಕೊರಿ ಲಾಟ್ ಆಫ್ ಅಗ್ರಿಕಲ್ಚರ್ನ ಸ್ಮಾಲರ್ ರೋಬೋಟ್ಸ್ದಿಂದ ಮಾಡ್ಬೋದು. ನಾವು ಏನಂದ್ರೆ ಹೈ ಪ್ರೊಡಕ್ಟಿವಿಟಿ ವರ್ಕಿಗೆ ಹೋಗ್ಬೋದು. ಲೋ ಪ್ರೊಡಕ್ಟಿವಿಟಿ ವರ್ಕಿಂದ ಹೈ ಪ್ರೊಡಕ್ಟಿವಿಟಿ ವರ್ಕಿಗೆ ಹೋದ್ವಿ ಅಂದ್ರೆ ಆಟೋಮೆಟಿಕ್ಲಿ ನಮ್ಮ ಕಂಟ್ರಿದ ವರ್ಲ್ಡ್ GDP ಜಾಸ್ತಿ ಆಗುತ್ತೆ. ವೆಲ್ತ್ ಹೆಂಗೆ ಕ್ರಿಯೇಟ್ ಆಗುತ್ತಲ್ಲ ಆ ವೆಲ್ತ್ದಿಂದ ನೀವು ಇನ್ಫ್ರಾಸ್ಟ್ರಕ್ಚರ್ ಮಾಡ್ಬೋದು, ಹೆಲ್ತ್ ಕೊಡ್ಬೋದು, ಎಜುಕೇಷನ್ ಕೊಡ್ಬೋದು, ಫುಡ್ ಕೊಡ್ಬೋದು. ಭಾಳ ಮಂದಿ ಏನಂತಾರೆ ಇಲ್ಲ ವರ್ಲ್ಡ್ ಈಸ್ ಗೋಯಿಂಗ್ ಡೌನ್ವರ್ಡ್, ಎಲ್ಲ ಹಾಳಾಗ್ತೈತಿ ಟೆಕ್ನಾಲಜಿಯಿಂದ, ಹಂಗಾಯ್ತು ಕೆಲಸ ಹೋಗ್ತಾವೆ ಹಂಗೆ ಅನ್ನಕ್ತಾರೆ. ಬಟ್ ದೇರ್ ಈಸ್ ಆಲ್ಸೋ ಎನ್ ಆರ್ಗ್ಯುಮೆಂಟ್ ಏನಂದ್ರೆ ಒಂದು ಅಬಂಡೆನ್ಸ್ ಅಂತ ಬುಕ್ ಐತಿ, ಅದ್ರೊಳಗೆ ಏನು ಹೇಳ್ತಾರಂದ್ರೆ ಇನ್ನೋವೇಷನ್ ಫೀಡ್ಸ್ ಇನ್ನೋವೇಷನ್. ಈ ಎಲ್ಲ ಇನ್ನೋವೇಷನ್ದಿಂದ ಹ್ಯೂಮನ್ ಪ್ರೊಡಕ್ಟಿವಿಟಿ ಜಾಸ್ತಿ ಆಗತೈತಿ. ಹ್ಯೂಮನ್ ಪ್ರೊಡಕ್ಟಿವಿಟಿಯಿಂದ ಏನು ಮಾಡ್ಬೋದಂದ್ರೆ ನಮಗೆ ನೋಡ್ರಿ ವರ್ಲ್ಡ್ದಾಗ ಹಂಗರ್ ಇಶ್ಯೂ ಇರ್ಬೋದು, ಹೌಸಿಂಗ್, ಹೆಲ್ತ್ ಕೇರ್, ಎಜುಕೇಷನ್, ಇದು ಎಲ್ಲರಿಗೂ ಇನ್ನೂ ರೀಚ್ ಆಗಿಲ್ಲ. ಟೋಟಲ್ 7 ಬಿಲಿಯನ್ ಪಾಪ್ಯುಲೇಷನ್ ಐತಿ. ಇದು ಎಲ್ಲರಿಗೂ ರೀಚ್ ಆಗಬೇಕಂದ್ರೆ ಹ್ಯೂಮನ್ ಪ್ರೊಡಕ್ಟಿವಿಟಿ ಹ್ಯಾಸ್ ಟು ಗೋ ಅಪ್. ಹ್ಯೂಮನ್ ಪ್ರೊಡಕ್ಟಿವಿಟಿ ಗ್ರೋ ಆಗಬೇಕಂದ್ರೆ ಈ ಟೆಕ್ನಾಲಜಿ ಯೂಸ್ ಮಾಡಬೇಕು. ಅಫ್ಕೋರ್ಸ್ ಹಿಂಗಾಗ್ಬೋದು ಏನಂತಂದ್ರೆ ಭಾಳಷ್ಟು ಲೋವರ್ ಲೆವೆಲ್ ಲೋ ಸ್ಕಿಲ್ ಕೆಲಸ ಏನಾರು ಆಟೋಮೇಟ್ ಅದು ಅಂದ್ರೆ ಅವ್ರು ಅಪ್ಗ್ರೇಡ್ ಆಗಲಿಲ್ಲ ಅಂದ್ರೆ ನಾವು ಅವ್ರಿಗೆ ಏನಂದ್ರೆ ಮಿನಿಮಮ್ ವೇಜ್ ಆ ಥರ ಈ ಥರ ಏನಾರು ಕೊಟ್ಟು ಅವ್ರಿಗೆ ಸಪೋರ್ಟ್ ಮಾಡಬೇಕಾಗ್ತೈತಿ. ದ್ಯಾಟ್ ಈಸ್ ಓನ್ಲಿ ಡ್ಯೂರಿಂಗ್ ದಟ್ ಟ್ರಾನ್ಸಿಷನ್ ಪೀರಿಯಡ್. ಆ್ಯಂಡ್ ಇನ್ನು ಕೆಲವೊಬ್ರು ಏನಂತಾರೆ ಮೋಸ್ಟ್ಲಿ ಹ್ಯೂಮನ್ ಪ್ರೊಡಕ್ಟಿವಿಟಿ ಹಿಂಗೆ ಜಾಸ್ತಿ ಐತಂದ್ರೆ ನಾಟ್ ಎವ್ರಿಬಡಿ ಹ್ಯಾಸ್ ಟು ವರ್ಕ್ 7 days a week. ನಾವು ಅವಾಗ ಮೋಸ್ಟ್ಲಿ 5 days ವರ್ಕ್ ಮಾಡ್ಬೋದು, ಇಲ್ಲ 4 days ವರ್ಕ್ ಮಾಡ್ಬೋದು. ನಾವು ಇನ್ನು ಉಳಿದಿದ್ದ ದಿನ ನಮ್ಮ ಮೆಂಟಲ್ ಹೆಲ್ತ್ ಮ್ಯಾಗ, ಫಿಸಿಕಲ್ ಹೆಲ್ತ್ ಮ್ಯಾಗ ಫೋಕಸ್ ಮಾಡ್ಬೋದು, ಫ್ಯಾಮ್ಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಸೊ ನಾವು ಟೆಕ್ನಾಲಜಿ ಎಂಬ್ರೇಸ್ ಮಾಡೋಕೆ ಅಂಜಬಾರ್ದು ರೀ. ಟೆಕ್ನಾಲಜಿ ಏನಂದ್ರೆ ಅದು ಹೆಂಗೆ ಪೆನಿಟ್ರೇಟ್ ಆಗುತ್ತಲ್ಲ ಹಂಗಂಗೆ ಅದರಿಂದ ಅಬಂಡೆನ್ಸ್ ಕ್ರಿಯೇಟ್ ಆಗುತ್ತೆ. ಆಮೇಲೆ ಈಗ ಎನ್ವಿರಾನ್ಮೆಂಟ್ನಾಗ ಏನು ದುಷ್ಪರಿಣಾಮ ಆಗೈತಲ್ಲ, ಪೊಲ್ಯೂಷನ್ ಇರ್ಬೋದು, ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್, ಇವೆಲ್ಲ ಇದೈತಲ್ಲ ಅದನ್ನು ನಾವು ರಿವರ್ಸ್ ಮಾಡ್ಬೋದು. ಹ್ಯೂಮನ್ ಪ್ರೊಡಕ್ಟಿವಿಟಿ ಜಾಸ್ತಿ ಆಯಿತು. ಈಗ ನಾವು ಕುಂತ ಒಂದೇನೋ ಡಾಕ್ಯುಮೆಂಟ್ ಬರೀತಿರ್ತೀವಿ, ಈಗ ಚಾಟ್ GPT ಆ ಕೆಲಸ 10 ನಿಮಿಷನೇ ಮುಗಿಯಾಗ್ತೈತಿ ಅಥವಾ 2 ನಿಮಿಷನೇ ಮುಗಿಯಾಗ್ತೈತಿ. ಸೊ ನನ್ನ ಹತ್ರ ಉಳಿದಿದ್ದ ಟೈಮನ್ನು ಐ ಕ್ಯಾನ್ ಸ್ಪೆಂಡ್ ಇನ್ ಇದು ಫಾರ್ ದ ಸೊಸೈಟಿ ಸ್ಪೆಂಡ್ ಮಾಡ್ಬೋದು, ಇಲ್ಲ ಎನ್ವಿರಾನ್ಮೆಂಟ್ಸನ್ನು ಸ್ಪೆಂಡ್ ಮಾಡ್ಬೋದು, ಇಲ್ಲ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಸ್ಪೆಂಡ್ ಮಾಡ್ಬೋದು ಫಾರ್ ದ ಮೆಂಟಲ್ ಹೆಲ್ತ್. ಸೊ ಹ್ಯೂಮನ್ ಪ್ರೊಡಕ್ಟಿವಿಟಿ ಜಾಸ್ತಿ ಆದಾಗ ನಿಮ್ಮ ಟೈಮ್ ಸೇವ್ ಆಗುತ್ತಲ್ಲ, ಸೇವ್ ಆಗಿದ್ದ ಟೈಮ್ ನಾವು ಬೇರೆ ಕೆಲಸಕ್ಕೆ ಡಿಪ್ಲಾಯ್ ಮಾಡ್ಬೋದು. ಇದರಿಂದ ಟೆಕ್ನಾಲಜಿ ವಿಲ್ ಕಂಟಿನ್ಯೂ ಟು ಗ್ರೋ. ಸೊ ನಿಮ್ಗೆ ಏನಾರ ಸಾಫ್ಟ್ವೇರ್ ಇಂಡಸ್ಟ್ರಿ ಸ್ಯಾಚುರೇಟ್ ಆಗೈತಿ ಅಥವಾ ಇದು ಗ್ರೋ ಆಗಲ್ಲ ಅಥವಾ ಇಟ್ ಈಸ್ ನಾಟ್ ಎಕ್ಸೈಟಿಂಗ್ ಅಂತಂದ್ರೆ ಯು ಆರ್ ಡೆಫಿನೆಟ್ಲಿ, ನನಗನ್ಸಿದ ಮಟ್ಟಿಗೆ ಮೈ ಪರ್ಸ್ನಲ್ ಒಪಿನಿಯನ್ ಈಸ್ ದಿಸ್ ಇಸ್ ಮಿಸ್ಗೈಡೆಡ್ ಒಪಿನಿಯನ್. ದಿಸ್ ಇಂಡಸ್ಟ್ರಿ ಹ್ಯಾಸ್ ಅ ವೆರಿ ಲಾಂಗ್ ಫ್ಯೂಚರ್. ಇನ್ನೂ ರನ್ವೇ ಭಾಳ ಐತ್ರಿ. ಇನ್ನೂ ಇದ್ರೊಳಗೆ ಇನೋವೇಷನ್ಸ್ ಬ್ರೇಕ್ ಥ್ರೂಸ್ ಭಾಳ ಬರುವುದವ. ಸೊ ಈ ಸೆಷನ್ ಒಳಗೆ ನೀವು ಬಿಗಿನಿಂಗ್ದಿಂದ ಕಂಪ್ಯೂಟರ್ ಇಂಡಸ್ಟ್ರಿ ಎಲ್ಲಿ ಸ್ಟಾರ್ಟ್ ಆಯಿತು, ಅಲ್ಲಿಂದ ಅದ್ರ ಎವಲ್ಯೂಷನ್ ಹೆಂಗೆ ಆಯಿತು, ಯಾವ ಥರ ಮೊದಲು ನಾವು ವೆರಿ ಸ್ಪೆಸಿಫಿಕ್ ಮಷೀನ್ ಸ್ಪೆಸಿಫಿಕ್ ಸಾಫ್ಟ್ವೇರಿಂದ ಶುರು ಮಾಡಿ ಆಮೇಲೆ ಜನ್ರಿಕ್ಕಾಗಿ ಬರೆಯೋಕ್ಕೆ ಶುರು ಮಾಡಿ ದೆನ್ ಎವಲ್ಯೂಷನ್ ಆಫ್ ಆಪ್ರೇಟಿಂಗ್ ಸಿಸ್ಟಮ್,
ದೆನ್ ಡಿಫ್ರೆಂಟ್ ಆರ್ಕಿಟೆಕ್ಚರ್ಸ್, ಕ್ಲೈಂಟ್ ಸರ್ವರ್, ಆಮೇಲೆ ಹೆಂಗೆ ಐ ಟಿ ಸರ್ವಿಸಸ್ ಇಂಡಸ್ಟ್ರಿ ಹುಟ್ಕೊಂತು, ಪ್ರಾಡಕ್ಟ್ ಹುಟ್ಕೊಂತು, ಈ ಥರ ಒಂದು ಫಸ್ಟ್ ಸೆಷನ್ ಒಳಗೆ ನಾವು ಕವರ್ ಮಾಡೇವಿ. ಇನ್ನು ನೆಕ್ಸ್ಟ್ ಸೆಷನ್ ಒಳಗೆ ವಿ ವಿಲ್ ಸಿ ಏನಂದ್ರೆ ಕ್ಲೈಂಟ್ ಸರ್ವರ್ ಇಂಡಸ್ಟ್ರಿ ಹೆಂಗೆ ಗ್ರೋ ಆಯಿತು, ಆಮೇಲೆ .com ಬಬಲ್ ಅಂತ ಬಂತು, ಆಮೇಲೆ Y2K ಅಂತ ಬಂತು. ಅದಾದಮೇಲೆ ಐ ಟಿ ಇಂಡಸ್ಟ್ರಿ ಒಳಗೆ ಏನೇನು ರೋಲ್ಸ್ ಅದಾವ, ಡೆವಲಪರ್, ಟೆಸ್ಟರ್, ಡೆವಾಪ್ಸ್, SRE, ಈ ಥರ ಬೇರೆ ಬೇರೆ ರೋಲ್ಸ್ ಬಂದು, ಆಮೇಲೆ ಕೆಲವೊಂದು ರೋಲ್ಸ್ ಬಂದು ಅವೆಲ್ಲ ಡಿಕ್ಲೈನ್ದಾಗ ಅದಾವ. ಸೊ ಅದ್ರ ಬಗ್ಗೆನೂ ತಿಳ್ಕೊಂಡು ಮುಂದಿನ ಸೆಷನ್ ಒಳಗೆ. ಈ ಸೆಷನ್ನ ಐ ಹೋಪ್ ಯು ಎಂಜಾಯ್ಡ್ ದ ಟಾಕ್ ಆ್ಯಂಡ್ ನಿಮಗೆ ಸಾಕಷ್ಟು ಮಾಹಿತಿ ಇದರಿಂದ ಸಿಕ್ಕೈತಿ ಅನ್ಕೋತೀನಿ. ಸಿ ಯು ಅಗೇನ್ ಇನ್ ದ ನೆಕ್ಸ್ಟ್ ಸೆಷನ್.